ಕೊಪ್ಪ ತಾಲೂಕು ಬ್ರಾಹ್ಮಣ ಮಹಾಸಭೆ ನಮ್ಮ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆಮೇಲೆ GS ಮಹಾಬಲರವರಿಗೆ ಪ್ರಶಸ್ತಿ ಸಿಗಲಿ ಎನ್ನುವ ನಮ್ಮ ವಿಷಯ ನಾವೇನು ಆ ವಿಷಯ ಮುಂದಿಟ್ಟಿರಲಿಲ್ಲ, ಅಥವಾ ಅವರಿಗೆ ಸಿಗಲಿ ಎನ್ನುವುದು ನಾವೇನು ತೀರಾ ಒತ್ತಡ ಏನು ಹಾಕಿಲ್ಲ, ಅಥವಾ ಅವರಿಗೆ ಪ್ರಶಸ್ತಿ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅವರು ಸಹ ಅದು ಡಿಸೈಡ್ ಆಗೋ ಸಮಯದಲ್ಲಿ ಅವರು ನಮ್ಮ ದೇಶದಲ್ಲಿ ಇರಲಿಲ್ಲ, ಜಪಾನ್ ಟೂರಿಗೆ ಹೋಗಿದ್ದರು. ಅವರಿಗೂ ಸಹ ವಿಷಯ ಗೊತ್ತಿಲ್ಲ. ಇದು ಅವರಿಗೆ ಲೆಟ್ರ್ ಬಂದ ಮೇಲೆ ಗೊತ್ತಾಯಿತು. ಅವರಿಗೆ ಲೆಟ್ರ್ ಯಾವಾಗ ಅಂದರೆ 14ನೇ ತಾರೀಕು ನಿಮಗೆ ಪ್ರಶಸ್ತಿ ಇದೆ ಅಂತ 12ನೇ ತಾರೀಕು ಲೆಟ್ರ್ ಬಂದಿದೆ ಅವರಿಗೆ. ಅವರು ನಮ್ಮ ಹತ್ರ ಎಲ್ಲ ಹಂಚ್ಕೊಂಡು ಹೀಗೆ ನನಗೆ ಪ್ರಶಸ್ತಿ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದಾಗ ನಮಗೂ ಸಂತೋಷವಾಯಿತು. ಯಾಕೆಂದರೆ ನಮ್ಮ ಮಹಾಸಭೆಯ ಉಪಾಧ್ಯಕ್ಷರು ಮತ್ತು ನಮ್ಮ ಮಹಾಸಭೆಗೆ ಒಂದು ಗಟ್ಟಿಯಾದ ಮಾತನಾಡುವಂಥ ಒಂದು ಶಕ್ತಿ ಇದ್ದವರು, ಇಂಥವರಿಗೆ ಇದೊಂದು ಒಳ್ಳೆಯ ಅವಕಾಶ, ಈ ಅವಕಾಶ ಬೇಕಿತ್ತು. ಹಾಗಂತ ಆಮೇಲೆ ನಾವು ಯೋಚನೆ ಮಾಡಿದ್ವಿ. ನಾವು ಸಹ ಅವರಿಗೆ ಶುಭ ಹೇಳಿ ಕಳಿಸ್ಕೊಟ್ವಿ. 12ನೇ ತಾರೀಕು ಅವರು ಬೆಂಗಳೂರಿಗೆ ಹೋಗಿದ್ದಾರೆ. 14ನೇ ತಾರೀಕು ಪ್ರಶಸ್ತಿ ಇದೆ ಅಂತ ಹೇಳಿ 12ನೇ ತಾರೀಕು ಸಾಯಂಕಾಲ ಹೋಗಿದ್ದಾರೆ. 13ನೇ ತಾರೀಕು ಬೆಳಿಗ್ಗೆ ಅವರಿಗೆ ವಿಷಯ ಗೊತ್ತಾಗಿದೆ, ಹೀಗೆ ಪ್ರಶಸ್ತಿ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಷಯ. ಅಂದರೆ ನಮಗೆ ಲೆಟ್ರು ಬರೆದು ಇಂಥ ದಿವಸ ಪ್ರಶಸ್ತಿ ಇದೆ, ನೀವು ಬರಬೇಕು, ಪ್ರಶಸ್ತಿ ಸ್ವೀಕರಿಸಬೇಕು ಹಾಗಂತ ಲೆಟ್ರು ಬಂದಿರುವಂಥದ್ದು. ತಮಗೆ ಆ ಲೆಟ್ರು ಸಹ ತೋರಿಸ್ತೇವೆ, ಲೆಟ್ರ್ ತಂದಿದ್ದೇವೆ. ಅಲ್ಲಿ ನಾವು ಎಲ್ಲ ಪ್ರಶಸ್ತಿ ಸ್ವೀಕಾರ ಸಮಾರಂಭದಲ್ಲಿ ನಾವೆಲ್ಲ ಹೋಗೋರಿದ್ವಿ. ಯಾಕೆ ನಮ್ಮವ್ರಿಗೊಂದು ಪ್ರಶಸ್ತಿ ಸಿಗುತ್ತೆ ಅಂತ ಆದಾಗ ನಮಗೂ ತುಂಬ ಸಂತೋಷ ಇತ್ತು. ನಾವು ಎಲ್ಲ ಹೋಗೋದ್ರಲ್ಲಿದ್ವಿ. ಅಷ್ಟೊತ್ತಿಗಾಗಲೇ ಕಡೆಯ ಕಾಲದಲ್ಲಿ ಇನ್ನೊಂದು ನಾಳೆ ಪ್ರಶಸ್ತಿ ಅನ್ನೋಷ್ಟೊತ್ತಿಗೆ ಮುಂಚಿನ ದಿವಸ ನಿಮ್ಗೆ ಪ್ರಶಸ್ತಿ ತಡೆ ಹಿಡಿಯಲಾಗಿದೆ ಹಾಗಂತ ನಮಗೆ ಸುದ್ದಿ ಬಂತು. ಇದು ಘೋಷಣೆ ಆಗಿ ಲೆಟ್ರು ಬಂದು ಎಲ್ಲ ಕಡೆ ಪ್ರಚಾರ ಮಾಡಿ ಆಮೇಲೆ ಪ್ರಶಸ್ತಿ ಇಲ್ಲ ಅಂತ ಆದಾಗ ಅವರು ಪ್ರಶಸ್ತಿ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿದ ಜನ ಅಲ್ಲ, ಅವರು ಪ್ರಶಸ್ತಿಗಾಗಿ ಅರ್ಜಿ ಕೊಟ್ಟವರು ಅಲ್ಲ. ಅದಾಗಿ ಬಂದಿರುವಂಥ ಪ್ರಶಸ್ತಿ ಸ್ವೀಕರಿಸಲೇಬೇಕು, ಅನಿವಾರ್ಯ ಹೋಗಿದ್ದಾರೆ. ಕಡೆ ಕಾಲದಲ್ಲಿ ಹೀಗಾಗಿರೋದು ಅವರಿಗೆ ಬೇಕಂತ ತೊಂದರೆ ಮಾಡಿದಾರಾ ಅಂತ ನಮಗೆ ಅನುಮಾನ ಮೂಡ್ತಾ ಇದೆ. ಯಾಕೆಂದರೆ ಒಬ್ಬ ಬ್ರಾಹ್ಮಣ ಆಗಿ ಈ ರೀತಿ ಆಗಿರಬಹುದಾ, ಅಥವಾ ಒಬ್ಬ RSS ಕಾರ್ಯಕರ್ತ ಅನ್ನೋದ್ರಲ್ಲಾಗಿರ್ಬಹುದಾ, ಅಥವಾ ಬಜರಂಗ BJP ಅನ್ನೋ ಉದ್ದೇಶದಲ್ಲಾಗಿರಬಹುದಾ, ಅದು ಅನುಮಾನ ಮೂಡ್ತಾ ಇದೆ. ಅದಕ್ಕಾಗಿ ನಾವು ಲೆಟ್ರ್ ಸಹ ಬರೆದಿದ್ದೇವೆ, ನಮ್ಮ CMಗೂ ಲೆಟ್ರ್ ಬರೆದಿದ್ದೇವೆ. ಹಾಗೆಯೇ ನಮ್ಮ ಸಹಕಾರಿ ಯೂನಿಯನ್ನಿಗೂ ಒಂದು ಲೆಟ್ರ್ ಬರೆದಿದ್ದೇವೆ, ಮತ್ತು ನಮ್ಮ MLA ಸಾಹೇಬರಿಗೂ ಒಂದು ಲೆಟ್ರ್ ಬರೆದಿದ್ದೇವೆ. ಕಡೆ ಕಾಲದಲ್ಲಿ ನೀವು ಈ ರೀತಿ ತಡೆ ಹಿಡಿದಿದ್ದು ಅವರಿಗೆ ಒಂದು ಅವಮರ್ಯಾದೆ ಮಾಡಬೇಕು ಅಂತ ಮಾಡಿದ್ದೀರಾ ಅನ್ನೋದು ಒಂದು ಸಂಶಯ ಇದೆ. ಇದು ನಮ್ಮ ಅಧ್ಯಕ್ಷ ಹೇಳಿದಾಗೆ ಈ ಇವರಿಗೆ ನಮ್ಮ GS ಮಹಾಬಲ ಅವರು ಒಂದು ಬ್ರಾಹ್ಮಣ ಸಮುದಾಯದ ಮುಖಂಡರು. ಈ ಮುಖಂಡರಿಗೆ ಅವಮಾನ ಮಾಡಿರೋದು ನಮ್ಮ ಇಡೀ ಬ್ರಾಹ್ಮಣ ಮಹಾಸಭೆಗೆ ಮಾಡಿರುವಂತಹ ಒಂದು ಅವಮಾನ ಅಂತೇಳಿ ನಾವು ಇದನ್ನ ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಅಂತ ಇದೆ. ಇದು ಸರ್ಕಾರದ ಅಧಿಕೃತವಾದ ಅವರಿಗೆ ಇನ್ವಿಟೇಷನ್ ಬಂದಿರೋದು, ಮಹಾಬಲರಾವ್ ಅವರಿಗೆ ಬಂದಿರೋದು. ಇಲ್ಲಿ ಗ್ರೀನಿಂಗ್ ಸೈನ್ ಮಾಡಿದ್ದಾರೆ, ಗೆಜೆಟೆಡ್ ಆಫೀಸರ್ ಮಾತ್ರ ಸೈನ್ ಮಾಡ್ಲಿಕ್ಕೆ ಆಗುತ್ತೆ, ಇದನ್ನ ಯಾರು ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮತ್ತೆ 4 ಜನದ್ದು ಹೆಸರು ಕೊಟ್ಟಿದ್ದಾರೆ. ಸಹಕಾರ ರತ್ನ ಪ್ರಶಸ್ತಿ ಸ್ವೀಕರಿಸಲು ತಪ್ಪದೇ ಆಗಮಿಸಬೇಕಾಗಿ ಕೋರಿದೆ, ಈ ಕೆಳಕಂಡವರನ್ನು ಸಂಪರ್ಕಿಸಬಹುದಾಗಿದೆ ಅಂತ. ಈ 4 ಜನಕ್ಕೆ ಫೋನ್ ಮಾಡಿದ್ರೆ ಯಾಕೆ ಈ ತರ ಮಾಡಿದ್ರಿ ಅಂತ ಕೇಳಿದ್ರೆ, ನಾವು ಸಂಪರ್ಕ ಮಾಡಿದ್ರೆ ಇದು ನಮಗೆ ಗೊತ್ತಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ, ನಮ್ಮ ಮೇಲ್ನವರಿಗೆ ಕೇಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಇವರು ಸರ್ಕಾರಿ ಅಧಿಕಾರಿಗಳಲ್ವಾ? ಇಲ್ಲಿ ಏನು ಕೊಟ್ಟಿದ್ದಾರೆ ಕಾರಣ
ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಎಸ್ಟೇಟ್ ಅಧಿಕಾರಿ ಅಂತ ಕೊಟ್ಟಿದ್ದಾರೆ, ಇನ್ನೊಬ್ರು ಸಹಕಾರ ಶಿಕ್ಷಣಾಧಿಕಾರಿ ಅಂತ ಕೊಟ್ಟಿದ್ದಾರೆ, ಇನ್ನೊಬ್ರು ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಂತ ಕೊಟ್ಟಿದ್ದಾರೆ, ಇನ್ನೊಬ್ರು ಅಭಿಯಂತರರು. ಈ 4 ಜನ ಇವರಿಗೆ ಹಾಗಾದ್ರೆ ಇವ್ರ ಗಮನಕ್ಕಿದ್ದ ಹೇಗೆ ಕ್ಯಾನ್ಸಲ್ ಆಯ್ತು ಅನ್ನೋದು ನಮ್ಮ ಪ್ರಶ್ನೆ. ಈ 4 ಜನಕ್ಕೆ ಉಸ್ತುವಾರಿ ವಹಿಸಿದ ಮೇಲೆ ಈ ಪ್ರಶಸ್ತಿ ಸ್ವೀಕರಿಸಲು ತಪ್ಪದೆ ಇವರಿಗೆ ಆಗಮಿಸಿ ಇವರನ್ನ ಸಂಪರ್ಕಿಸಿ ಉಳಿದಿದ್ದಕ್ಕೆ ಅಂತ ಇವರು ರೆಡಿಯಾಗಿ ಬೆಂಗಳೂರಿಗೆ ಹೋದ್ಮೇಲೆ ಕೊನೆಯ ಕ್ಷಣದಲ್ಲಿ ಅದನ್ನ ತಪ್ಪಿಸಿರುವುದು ಯಾವ ತರದ ರಾಜಕೀಯ ಹುನ್ನಾರ ಇರಬಹುದಾ ಅಂತೇಳಿ ನಮ್ಗೆ ದಟ್ಟವಾದ ಅನುಮಾನ ಕಾಡ್ತಾ ಇದೆ. ಹಾಗೆ ಮತ್ತೆ ಕೆಲವರು ಕೇಳ್ತಾ ಇದ್ದಾರೆ, ಇವರು ಅಪ್ಲಿಕೇಶನ್ ಹಾಕಿದ್ರು ಅಂತ. ಸಾಮಾನ್ಯವಾಗಿ ಸಹಕಾರ ರತ್ನ ಪ್ರಶಸ್ತಿಗೆ ಯಾರು ಅಪ್ಲಿಕೇಶನ್ ಹಾಕಲ್ಲ, ಅದು ಮಾಹಿತಿ ಕೊರತೆಯಿಂದ ಆತರ ಹೇಳಿರ್ಬೋದು ಬೇರೆಯವರು, ಬೇರೆ ಬೇರೆ ರಾಜಕೀಯ ಪಕ್ಷದವರು ಹೇಳಿರ್ಬೋದು, ಬೇರೆ ಬೇರೆ ಮುಖಂಡರು ಹೇಳಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಇವರ ಅರ್ಹತೆಯನ್ನು ಗುರುತಿಸಿ ಇವರಿಗೆ ಈ ಪ್ರಶಸ್ತಿಯನ್ನ ಸರ್ಕಾರದ ಅಧಿಕಾರಿಗಳೇ ಇದನ್ನ ಸಹಕಾರಿ ಯೂನಿಯನ್ ಇಂದ ಕಳಿಸಿರೋದು, ರೆಕಮೆಂಡ್ ಮಾಡಿ ಕಳಿಸಿದವಾಗ ಇವರು ಊರಲ್ಲೇ ಇರಲಿಲ್ಲ. ಮಹಾಬಲ್ ರಾವ್ ಅವರು ಜಪಾನ್ ಅಲ್ಲಿ ಇದ್ರು. ಅವರಿಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದು, ಈ ಪತ್ರ ತಲುಪಿದ ಮೇಲೆ ಗೊತ್ತಾಗಿರೋದು ನನಗೆ ಈ ತರ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಮತ್ತೆ ಅವರ ಅರ್ಹತೆಗೆ ಅನುಗುಣವಾಗಿ ಅವರಿಗೆ ಪ್ರಶಸ್ತಿಯನ್ನ ನೀಡಬೇಕಿತ್ತು, ಅದನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ. ಬೇರೆಯವರಿಗೆ ಕೊಟ್ಟಿದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ, ಅವರಿಗೂ ಅರ್ಹತೆ ಇರ್ಬೋದು. ಬಟ್ ಇವರಿಗೆ ಕೊಡಿ ಅಂತ ಇವ್ರು ಕೇಳದೆ ಅವರಾಗೆ ಸರ್ಕಾರದಿಂದ ರೆಕಮೆಂಡ್ ಮಾಡಿ ಕಳಿಸಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿ ಅವರಿಗೆ ಅವಮಾನ ಮಾಡಿರೋದು ನಮ್ಮ ಇಡೀ ಬ್ರಾಹ್ಮಣ ಮಹಾಸಭೆಗೆ ಅವಮಾನ ಮಾಡಿದಂಗಾಗಿದೆ. ನಮ್ಮ ಶೃಂಗೇರಿ ಕ್ಷೇತ್ರ ಅಲ್ಲದೆ ಇಡೀ ರಾಜ್ಯದ ಬ್ರಾಹ್ಮಣ ಮಹಾಸಭೆಗೆ ಒಂದು ಅವಮಾನ ಆಗಿದೆ. ಇದನ್ನ ನಮ್ಮ ರಾಜ್ಯ ಬ್ರಾಹ್ಮಣ ಮಹಾಸಭೆಯವರು ಸಹ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದರೊಳಗೆ ರಾಘವೇಂದ್ರ ಭಟ್ ಅವರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಮಹಾಬಲ್ ರಾವ್ ಅವರು 2011ರಲ್ಲಿ 21ರಲ್ಲಿ 25ರಲ್ಲಿ 3 ಚುನಾವಣೆಗಳಲ್ಲಿ ಗೆದ್ದು ಅವರು ನಿರ್ದೇಶಕರಾಗಿದ್ದಾರೆ. ಅಲ್ಲಿ ಯಾರೋ ಮೊನ್ನೆ ಯಾವ್ದೋ ಒಂದು ಸುದ್ದಿಗೋಷ್ಠಿಯಲ್ಲಿ ನಾನು ಕೇಳ್ಪಟ್ಟೆ, ಅವರಿಗೆ ಮಾಹಿತಿ ಕೊರತೆ ಇರ್ಬೋದು. ಅವ್ರು ಹೇಳಿದ್ರು ಅವ್ರು ಇದುವರೆಗೆ ಬರೀ ನಾಮಿನೇಟ್ ಮೆಂಬರ್ ಆಗಿದ್ದಾರೆ, ಅವ್ರು ಎಲ್ಲಿ ಚುನಾವಣೆಯನ್ನು ಎದುರಿಸಿ ಗೆದ್ದಿದ್ದಾರೆ ಅಂತ ಹೇಳಿದ್ದಾರೆ. ಇವರು ನೋಡಿ 2011ರಲ್ಲಿ ಸಂಯುಕ್ತ ಸಹಕಾರಿ ಬೆಂಗಳೂರು ಇಲ್ಲಿ ಚುನಾವಣೆ ನಡೆದು ಆಯ್ಕೆ ಆಗಿದ್ದಾರೆ. ಹಾಗೆ 2021 ಜಿಲ್ಲಾ ಯೂನಿಯನ್ ಚುನಾವಣೆಯಲ್ಲೂ ಚುನಾವಣೆ ನಡೆದು ಎಲೆಕ್ಟ್ ಆಗಿದ್ದಾರೆ. 25ರಲ್ಲಿ ರೀಸೆಂಟ್ ಆಗಿ ಜಿಲ್ಲಾ ಯೂನಿಯನ್ ಚುನಾವಣೆಯಲ್ಲೂ ಸಹ ಇವರು ಆಯ್ಕೆ ಆಗಿದ್ದಾರೆ. 3 ಚುನಾವಣೆಗಳಿಗೂ ಸ್ಪರ್ಧೆ ಮಾಡಿನೇ ಇವರು ಚುನಾಯಿತ ಪ್ರತಿನಿಧಿಯಾಗಿ ಹೋಗಿರೋದು. ಹಾಗೆ ಮತ್ತೆ ಇವರು ಸಹಕಾರ ಕ್ಷೇತ್ರದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ 2004ರಲ್ಲಿ ಎಸ್ಕಾನ್ ಏನಿದೆ ಯಡಗೆರೆ ಸೌಹಾರ್ದ ನಿರ್ದೇಶಕರಾಗಿ 21 ವರ್ಷ ಕೆಲಸ ಮಾಡಿದ್ದಾರೆ. ಹಾಗೆ TAPCMS ಅಲ್ಲಿ ಕೆಲಸ ಮಾಡಿದ್ದಾರೆ, ಪಿಕಾರ್ಡ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಸಂಯುಕ್ತ ಸಹಕಾರಿ ರಾಜ್ಯ ಸಂಯುಕ್ತ ಸಹಕಾರಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆ 2020ರಲ್ಲಿ ಪ್ರಸ್ತುತ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತೆ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿ 2020ರಿಂದ 25ರವರೆಗೆ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ಇದಿಷ್ಟಲ್ಲದೆ ಇವರು ರಾಜ್ಯ ಯೋಜನಾ ಆಯೋಗದ ನಿರ್ದೇಶಕರಾಗಿ 2008ರಿಂದ 13ರವರೆಗೆ ಸಹ ಇವರು ರಾಜ್ಯ ಯೋಜನಾ ಆಯೋಗದ ನಿರ್ದೇಶಕರಾಗಿದ್ರು. ಮತ್ತೆ 15ರಿಂದ ಇಲ್ಲಿಯವರೆಗೆ ರಾಷ್ಟ್ರೀಯ ಕಾಫಿ ಮಂಡಳಿಯ ನಿರ್ದೇಶಕರಾಗಿ ಸಹ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಕಾಫಿ ಮಂಡಳಿನೂ ಕೃಷಿಗೆ ಸಂಬಂಧಪಟ್ಟಿರೋದು, ಹಾಗೆ ಅದು ಒಂದು ಸಹಕಾರ ಕ್ಷೇತ್ರನೇ. 18ರಿಂದ 22ರವರೆಗೆ ರಾಷ್ಟ್ರೀಯ ಕಾಫಿ ಮಂಡಳಿಯ ಉಪಾಧ್ಯಕ್ಷರಾಗಿ ಸಹ ಕರ್ತವ್ಯ ನಿರ್ವಹಿಸಿದ್ದಾರೆ. ಈ ಇಷ್ಟು ಇವರಿಗೆ ಅರ್ಹತೆ ಇದೆ. ಇಷ್ಟಲ್ಲದೆ 24ನೇ ಇಸ್ವಿಯಲ್ಲಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಇವರನ್ನ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಅದೊಂದು ಇಂಟರ್ನ್ಯಾಷನಲ್ ಲೀಡರ್ಶಿಪ್ ಅವಾರ್ಡ್ ಅಂತ ಹೇಳಿ ಆ ಅವಾರ್ಡ್ ಅನ್ನು ಸಹ ಇವರು ಪಡೆದಿದ್ದಾರೆ. ಅದು ನಮ್ಮ ಭಾರತ ದೇಶದಿಂದ 21 ಜನಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಮೀಡಿಯಾ ಕೊಲಾಬರೇಷನ್ ಅಲ್ಲಿ ಕಳಿಸಿದ್ರು. ಅದರೊಳಗಡೆ ಇವರು ಒಬ್ರು, 21 ಜನ ಮೆಂಬರ್ ಅಲ್ಲಿ ಮಹಾಬಲ್ ರಾವ್ ಅವರು ಒಬ್ರು. ಇವರು ಒಂದು ಸ್ಪೀಚ್ ಇತ್ತು, ನೀವೆಲ್ಲ ಸಾಮಾನ್ಯವಾಗಿ ಮೀಡಿಯಾದಲ್ಲಿ ನೋಡಿರ್ಬೋದು ಅಂತ ಅನ್ಕೊಂತೀನಿ. ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಇವರೊಂದು ಸ್ಪೀಚ್ ಮಾಡಿ ಇವರಿಗೆ ಅಲ್ಲಿಯವರೇ ಇನ್ವೈಟ್ ಮಾಡಿ ಒಂದು ಇಂಟರ್ನ್ಯಾಷನಲ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಸಹ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಅರ್ಹತೆ ಇರೋ ಒಬ್ಬ ವ್ಯಕ್ತಿಗೆ ಇದು ಒಂದು ಮಾಡಿರುವಂತಹ ದೊಡ್ಡ ಅವಮಾನ. ಈ ತರದ ಅವಮಾನ ಮುಂದೆ ಯಾವತ್ತೂ ಆಗಬಾರದು ಅಂತ ಹೇಳಿ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗೆ ಈಗ ನಮಗೆ ನಾವು ಕೇಳ್ತಾ ಇರೋ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಇದ್ದು ನೀವು ಸೆಲೆಕ್ಟ್ ಮಾಡಿ ಕೊನೆ ಕ್ಷಣದಲ್ಲಿ ಯಾಕೆ ಕೈ ಬಿಟ್ರಿ? ಇದರೊಳಗೆ ಯಾವ ರಾಜಕೀಯ ದುರುದ್ದೇಶ ಇದೆಯಾ? ಅಥವಾ ಇವರು ಬ್ರಾಹ್ಮಣವನ್ನು ಒಂದೇ ಉದ್ದೇಶಕ್ಕೆ ಕೈ ಬಿಟ್ಟಿದ್ದೀರಾ? ಅಥವಾ ಇವರು ಮೂಲತಃ RSS ಅವರು ಅಂತ ಹೇಳಿ ಕೈ ಬಿಟ್ಟಿದ್ದೀರಾ? ಅಥವಾ ಇವರು ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ? ಸಾಮಾನ್ಯವಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಎಲ್ಲರೂ ಇರ್ತಾರೆ. ಇವತ್ತು ಆ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ, ಅದರೊಳಗೆ ಕೆಲವೊಂದು ಹುದ್ದೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಈ ಸೇವೆಯನ್ನೆಲ್ಲ ಬಿಟ್ಟು ನೀವು ನಿಮ್ಮ ರಾಜಕೀಯನ ಇಲ್ಲಿ ಪ್ರಚುರಪಡಿಸಿದ್ದೀರಾ ಅಂತ ಹೇಳಿ ನಮ್ಮ ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಹಾಗೆ ಈ ಆಗಿರೋ ಏನು ಅನ್ಯಾಯ ಇದನ್ನ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ಮತ್ತೊಂದ್ಸರಿ ನಾವು ಕೇಳ್ತಾ ಇದ್ದೀವಿ. ಹಾಗೆ ನಮ್ಮ ತಾಲೂಕು ಬ್ರಾಹ್ಮಣ ಮಹಾಸಭೆಯಿಂದ ಮೊನ್ನೆ ಅಷ್ಟೇ
ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಹಕಾರ ಯೂನಿಯನ್ಗೆ, ಮುಖ್ಯಮಂತ್ರಿಗಳಿಗೆ, ಶಾಸಕರಿಗೆ ಈಗಲೇ ಅಧ್ಯಕ್ಷ ಹೇಳಿದಾಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಖಂಡನೆಯನ್ನು ವ್ಯಕ್ತಪಡಿಸಿ ಮನವಿಯನ್ನು ಕೊಟ್ಟಿದ್ದಾರೆ. ಮುಂದೆ ಈ ತರದ ಬೆಳವಣಿಗೆ ಆಗಬಾರದು. ಈ ತರದ ಬೆಳವಣಿಗೆ ಆದ್ರೆ ನಮ್ಮ ಬ್ರಾಹ್ಮಣ ಉಗ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ಬೇರೆ ತರದ ಹೋರಾಟಗಳನ್ನು ನಾವು ರೂಪಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ. ಇದು ತಪ್ಪಿಸಿದ್ದು ಯಾರು ಅಂತ ನಮಗೆ ಗೊತ್ತಿಲ್ಲ. ತಪ್ಪಿಸಿದ್ದು ಯಾರು ಅಂತ ನಾವು ಅದನ್ನೇ ಕೇಳ್ತಾ ಇರೋದು. ಈಗ ನಮ್ಮ ಶಾಸಕರಿಗೆ ಮತ್ತೆ ಯಾರು ಒಂದು ಇನ್ನೊಂದು ತಪ್ಪಿಸೋ ಕಾರಣ ಏನಾಗಿದೆ? ತಪ್ಪಿಸಕ್ಕೆ ಕಾರಣ ರಾಜಕೀಯ ಉದ್ದೇಶ ಇರ್ಬೋದು ಅಂತ ನಮಗೆ ಗುಮಾನಿ ಇದೆ, ಅಥವಾ ಅವರು ಒಂದು ಸಮುದಾಯದ ಮುಖಂಡರು ಅಂತ ಹೇಳಿ ಇರ್ಬೋದು. ಖಚಿತ ಮಾಹಿತಿ ಇಲ್ವಾ? ಆ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಖಚಿತ ಮಾಹಿತಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಈಗ ನಮಗೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಲಿಲ್ಲ. ಈಗ ನಿಮಗೆ ಈ ಪ್ರಶಸ್ತಿಯನ್ನ ತಡೆ ಹಿಡಿಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾಕಾಗಿ ತಡೆ ಹಿಡಿಯಲಾಗಿದೆ? ಅರ್ಹತೆ ಇಲ್ವಾ ಅವರಿಗೆ? ರೀಸನ್ ಏನು ಅಂತ ಕೊಟ್ಟಿಲ್ಲ. ರೀಸನ್ ಏನು ಅಂತ ಕೊಟ್ಟಿಲ್ಲ. ಆ ರೀಸನ್ ಅನ್ನೇ ನಾವು ಕೇಳ್ತಾ ಇರೋದು. ಈಗ ರೀಸನ್ ಹೇಳಿ ಅಂತ. ಸಂಬಂಧಪಟ್ಟ ಇಲಾಖೆಯವರು ಕೊಡಬೇಕು, ಇಲ್ಲ ಶಾಸಕರು ಕೊಡಬೇಕು? ಶಾಸಕರು ಕೊಡಬೇಕು, ಬಾಧ್ಯಸ್ಥರಾಗ್ತಾರೆ. ಸಂಬಂಧಪಟ್ಟ ಶಾಸಕರು ಸರ್ಕಾರದ ಪ್ರತಿನಿಧಿ ಅಲ್ವಾ ಅವರು. ಈಗ ಶಾಸಕರಿಗೆ ಗೊತ್ತಿಲ್ಲದೆ ಯಾವುದೇ ಒಂದು ಪ್ರಶಸ್ತಿ ಅಥವಾ ಇನ್ಯಾವುದು ಪ್ರಕಟ ಆಗಲ್ಲ. ಸಾಮಾನ್ಯವಾಗಿ ಶಾಸಕರ ಗಮನಕ್ಕೆ ಇದ್ದೇ ಇರುತ್ತೆ. ಯಾವುದೇ ಪ್ರಶಸ್ತಿ ಪ್ರಕಟ ಆದ್ರೂ ಶಾಸಕರಿಗೆ ಗೊತ್ತಿರುತ್ತೆ. ಈ ಶಾಸಕರು ಏನು ನಮಗೆ ಅದ್ರ ಬಗ್ಗೆ ಏನು ಹೇಳಿಲ್ಲ ಇದುವರೆಗೆ. ಶಾಸಕರು ಹೇಳ್ತಾರೆ ನನಗೂ ಇದಕ್ಕೂ ಯಾವುದೇ ತರದ ಸಂಬಂಧ ಇಲ್ಲ, ನಾನೇನು ಇದಕ್ಕೆ ನನ್ನ ಕೆಲಸಗಳು ಯಾವುದೂ ಇಲ್ಲ. ನಾವು ಅವ್ರನ್ನ ನೇರವಾಗಿ ಕೇಳಿದ್ರೆ ಅವ್ರು ಆತರ ಹೇಳ್ತಾರೆ. ನೀವು ಏನಾದ್ರೂ ಕೇಳಿದ್ದೀರಾ? ಇದೇ ಪ್ರಶ್ನೆನ ನಿಮ್ಮ ಪ್ರಶ್ನೆನ ನಾವು ಮೊನ್ನೆ ಶಾಸಕರ ಹತ್ರ ಇದೇ ಪ್ರಶ್ನೆ ಮಾಡಿದ್ವಿ. ಈ ರೀತಿ ಒಂದು ಪ್ರಶಸ್ತಿ ಕೊನೆಯ ಹಂತದಲ್ಲಿ ಅವರನ್ನ ಕೈ ಬಿಟ್ಟಿರೋದು ಯಾಕೆ, ನಿಮ್ಮ ಹಸ್ತಕ್ಷೇಪ ಇದೆ ಅಂತೇಳಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಅಂತ ಹೇಳಿ. ಇದರಲ್ಲಿ ನನ್ನ ಹಸ್ತಕ್ಷೇಪ ಏನು ಇಲ್ಲ ಅಂತೇಳಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇದರೊಳಗೆ ಶಾಸಕರ ಹಸ್ತಕ್ಷೇಪ ಏನಾಗಿದೆ, ಜಿಲ್ಲಾ ಮಟ್ಟದಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಶಾಸಕರ ಗಮನಕ್ಕೆ ಬರದೆ ಹಾಗಾದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ತಡೆ ಹಿಡಿತಾರೆ. ಇನ್ನೊಂದು ಕೂಡ ಶಾಸಕರು ಹೇಳ್ತಾರೆ, ಇದು ಜಿಲ್ಲಾ ಮಟ್ಟ ತಡೆ ಹಿಡಿದಿರೋದ ರಾಜ್ಯ ಮಟ್ಟ ತಡೆ ಹಿಡಿದಿರೋದ? ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಅಂತ ಅಲ್ಲ, ರಾಜ್ಯ ಮಟ್ಟದಲ್ಲಿ ತಡೆ ಹಿಡಿದಿರೋದು. ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದ ಇವರನ್ನ ಆಯ್ಕೆ ಮಾಡಿರೋದು. ಚಿಕ್ಕಮಗಳೂರು ಜಿಲ್ಲೆಯಿಂದ ಸಹಕಾರಿ ರತ್ನ ಪ್ರಶಸ್ತಿಗೆ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆಯವ್ರನ್ನ ಆಯ್ಕೆ ಮಾಡಿದ್ದಾರೆ. ಅಲ್ಲ, ಶಾಸಕರು ಇನ್ನೊಂದು ಮಾತು ಹೇಳ್ತಾರೆ, ನಾನೇನಾದ್ರೂ ಅದನ್ನ ಚೇಂಜ್ ಮಾಡೋದೇ ಆದ್ರೆ ಚಿಕ್ಕಮಗಳೂರಿಗೆ ಕೊಡ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಇಲ್ಲೇ ಬಾಳ ನಟರಾಜ್ ಅವರಿದ್ರು ಅಂತವರಿದ್ರು ಕೊಡ್ತಿದ್ದೆ, ನಾನು ಅಂತ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಶಾಸಕರು. ನಾವೀಗ ಬೇರೆಯವರಿಗೆ ಕೊಟ್ಟಿದ್ರ ಬಗ್ಗೆ ನಮ್ದು ಆಕ್ಷೇಪಣೆ ನಾವು ಮಾಡ್ತಾ ಇದ್ದೀವಿ. ಇವರಿಗೆ ಕೈ ಬಿಟ್ಟಿದ್ ಯಾಕೆ ಅನ್ನೋ ಸ್ಪಷ್ಟನೆ ನಾವು ಕೇಳ್ತಾ ಇದ್ದೀವಿ. ಈಗ ಆಯ್ಕೆ ಸಮಿತಿ ಅಂತ ಏನಾದ್ರು ಅದರಲ್ಲಿ ಆಯ್ಕೆ ಸಮಿತಿ ಅಂತ ಹೇಳಿದ್ರೆ ಇದು ಈಗ ಸರ್ಕಾರದ ಈ ರಾಜ್ಯ ಸಹಕಾರಿ ಮಹಾಮಂಡಳ ನಿಯಮಿತ ಏನಿದೆ ಇದರ ಅಧೀನದಲ್ಲಿ ಬರುವ ಅಧಿಕಾರಿಗಳೇ ರೆಕಮೆಂಡ್ ಮಾಡಿ ಕಳಿಸೋದು ಪ್ರಶಸ್ತಿಗೆ, ಇಂಥವರಿಗೆ ಪ್ರಶಸ್ತಿ ಕೊಡಿ ಅಂತ. ಇದಕ್ಕೆ ಯಾವ್ದು, ಈಗ ಮೊನ್ನೆ ಯಾರೋ ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ 3 ತಾಲೂಕಿನ ಬ್ರಾಹ್ಮಣ ಮಹಾಸಭೆಯಿಂದ ರೆಕಮೆಂಡೇಶನ್ ಬೇಕಾ, ಆ ತರದ್ದು ಯಾವ್ದು ಇಲ್ಲ. ಅವ್ರಿಗೆ ಮಾಹಿತಿ ಕೊರತೆ ಇದೆ. ಇನ್ನೊಂದು ಅಂತಂದ್ರು ಶಾಸಕರು, ನಾನು ಇರ್ಬೇಕಾದ್ರೆ 2 ಸರಿ ಬ್ರಾಹ್ಮಣ ಸಮುದಾಯದವರಿಗೆ ನಾನೇ ಕೊಡ್ಸಿದ್ದೀನಿ ಅಂತ ಅಂದ್ರು. ಅಲ್ಲ, ಹಿಂದೆ ಬಂದಿರೋದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ತಾರತಮ್ಯ ಮಾಡಿಲ್ಲ ಅಂತ, ತಾರತಮ್ಯ ಮಾಡಿದ್ದಾರೆ ಅಂತ ನಾವು ಖಂಡಿತ ಶಾಸಕರ ಬಗ್ಗೆ ಏನು ಹೇಳ್ತಾ ನೇರವಾಗಿ ಖಂಡಿತ ದೂರಲ್ಲ. ಆಮೇಲೆ ನಮ್ಮ ವಿಷಯ ಗೊತ್ತಿಲ್ಲದೆ ಇರುವಂತದ್ದನ್ನ ನಾವು ಇವರೇ ಮಾಡಿದ್ದಾರೆ ಅಂತ ನಾವು ಹೇಗೆ ಹೇಳೋದು? ನಮ್ಗೆ ಯಾವ ಆಧಾರಗಳಿಲ್ಲ. ಅಲ್ಲ ಸರ್, ಈಗ ನೀವು ಹೇಳ್ತಾ ಇಲ್ಲ, ಆದ್ರೆ ನಿಮ್ಮ ಹಿಂದೆ ಕೂತಿರುವಂತ ಪ್ರಕಾಶ್ ಅವರು ಹೇಳಿದ್ರು ಈ ರೀತಿ ಗುಮಾನಿ ಇದೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಎಲ್ಲೊಂದ್ ಕಡೆ ಪ್ರಕಾಶ್ ಅವರು ಈ ವಿಚಾರದಲ್ಲಿ ರಾಜಕೀಯವಾಗಿ ತಿರುವು ಮಾಡ್ತಾ ಇದ್ದೀರಾ ಅಂತ? ರಾಜಕೀಯವಾಗಿ ತಿರುವಿಲ್ಲ. ಈಗ ನಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವರು ಇದ್ದಾರೆ. ಈಗ ದಿವಾಕರ್ ಅವರು ಇದ್ದಾರೆ, ಹಾಗೆ ಇನ್ನು ಹರ್ಷ ಅವರು ಇದ್ದಾರೆ, ಬೇರೆ ಬೇರೆಯವರು ಇದ್ದಾರೆ. ಈಗ ಅವ್ರು ಯಾರಿಗೆ ಪ್ರಶಸ್ತಿ ಬಂದ್ರು ನಾವು ಅದನ್ನ ಅಭಿನಂದನೆಯನ್ನ ಮಾಡೇ ಮಾಡ್ತೀವಿ. ನಮ್ಮ ಸಮುದಾಯಕ್ಕೆ ಬಂದವರು ಅಭಿನಂದನೆ ಮಾಡೋದು ನಮ್ಮ ಮೂಲಭೂತ ಕರ್ತವ್ಯ, ನಾವು ಮಾಡೇ ಮಾಡ್ತೀವಿ. ಈಗ ನಾವು ಅವರಿಗೆ ಈ ತರ ಆಗಿದ್ರು ನಾವು ಖಂಡನೆ ವ್ಯಕ್ತಪಡಿಸ್ತಾ ಇದ್ದೀವಿ. ಈಗ ದಿವಾಕರ್ ಅವರಿಗೆ ಯಾವುದೋ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನ ಪ್ರಕಟ ಮಾಡಿ ತಡೆ ಹಿಡಿದಿದ್ರು ನಾವು ಖಂಡನೆ ಮಾಡ್ತಾ ಇದ್ವಿ. ಹರ್ಷ ಅವರಿಗೆ ಪ್ರಶಸ್ತಿಯನ್ನ ಕೊಡೋದನ್ನ ಕೊಡ್ತೀವಿ ಅಂತ ಹೇಳಿ ತಡೆ ಹಿಡಿದಿದ್ರು ಖಂಡನೆ ವ್ಯಕ್ತಪಡಿಸ್ತಾ ಇದ್ವಿ. ನಾವು ಹೇಳ್ತಾ ಇರೋದು ಏನು ಅಂದ್ರೆ ನಮಗೊಂದು ಸ್ಪಷ್ಟನೆ ಕೊಡಿ, ಇವರಿಗೆ ತಡೆ ಹಿಡಿದಿರೋದು ಯಾಕೆ ಅನ್ನೋದು ಸ್ಪಷ್ಟನೆ ಕೊಡಿ ಅಂತ. ಕರ್ನಾಟಕ ಸಹಕಾರ ಮಹಾಮಂಡಳದ ನಿರ್ದೇಶಕರು ದಿನೇಶ್ ಬಸವರ್ ಅವರು ಇದ್ದಾರೆ, ಅವ್ರಿಗೆ ಏನಾದ್ರೂ ಇದ್ರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ. ನಾವು ಅವ್ರ ಹತ್ರ ಕೇಳಿದ್ವಿ, ಅವರಿಗೆ ಮಾಹಿತಿ ಇಲ್ಲ. ಮತ್ತೆ ಈಗ ನಾವು ನಮ್ಮ ತಾಲೂಕು ಬ್ರಾಹ್ಮಣ ಮಹಾಸಭೆಯಿಂದ ಮೊನ್ನೆ ಲಿಖಿತವಾಗಿ ಕೇಳಿದ್ದೀವಿ, ಇನ್ನು ಇದುವರೆಗೆ ನಮಗೇನು ಆನ್ಸರ್ ಬಂದಿಲ್ಲ. ಈಗ ಲಿಖಿತವಾಗಿ ನಾವು ಯಾವ ಕಾರಣಕ್ಕೋಸ್ಕರ ಈ ತರ ಮಾಡಿದ್ರಿ ಅಂತ ಕೇಳಿದ್ರೆ ಅವರಿಂದ ಏನು ನಮಗೆ ಉತ್ತರ ಬಂದಿಲ್ಲ. ನೀವು ಅದನ್ನ ಪ್ರಶ್ನೆ ಮಾಡಿದ್ದೀರಿ? ಮಾಡಿದ್ವಿ, ಲಿಖಿತವಾಗಿ ಮಾಡಿದ್ವಿ. ಈಗ ಉದ್ದೇಶ ಒಂದೇ, ಯಾರಿಗೂ ಈ ತರ ಆಗ್ಬಾರ್ದು ಮುಂದೆ. ಯಾಕೆ ಅಂತ ಹೇಳಿದ್ರೆ ಸಮಾಜ ಒಬ್ಬ ವ್ಯಕ್ತಿ ಮುಗಿಸ್ಕೊಂಡಿರ್ತಾನೆ, ಅವ್ರಿಗೆ ಪ್ರಶಸ್ತಿ ಘೋಷಣೆ ಮಾಡಿ ಅದು ವಾಪಸ್ ತಗೊಂಡಾಗ ಬೇರೆ ಅರ್ಥ ಬರುತ್ತೆ. ಅಲ್ಲ, ಉದ್ದೇಶ ಪ್ರಶಸ್ತಿ ವಾಪಸ್ ತಗೊಬೇಕಾದ್ರೆ 2 ಉದ್ದೇಶ ಇರುತ್ತೆ.
ಒಂದೇ ಆದ ಕ್ರಿಮಿನಲ್ ಇಲ್ಲ ದೇಶದ್ರೋಹ ರಾಷ್ಟ್ರದ್ರೋಹ ಮಾಡುವಂತ ವ್ಯಕ್ತಿಗಳಿಗೆ ಅಂದ್ರೆ ಈಗ ಕೊನೆಯ ಹಂತದಲ್ಲಿ ವಾಪಸ್ ತಕೊಂಡಿರೋದು ಕೊನೆ ಹಂತ ಅಲ್ಲ, ಡಿಕ್ಲೇರ್ ಮಾಡಿ ತಗೊಂಡಿದ್ದು ಕೊಟ್ಟು ವಾಪಸ್ ಪ್ರಶಸ್ತಿಯನ್ನ ನೀವು ನಿಮ್ಗೆ ಅಂತ ಹೇಳಿ ಕರೆದು ಚೇರ್ಮನ್ ಕೂರ್ಸಕ್ಕೆ ರೆಡಿ ಆಗಿದ್ದವ್ರನ್ನ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅವರಿಗೆ ನಿಮಗೆ ಪ್ರಶಸ್ತಿಯನ್ನ ತಡೆ ಹಿಡಿಯಲಾಗಿದೆ ಅಂತ ನಿಮಗೆ ಇನ್ವಿಟೇಷನ್ ಕಟ್ಟಿದ್ದಾರೆ, ಸ್ಟೇಜ್ ಬನ್ನಿ ಅಂತೇಳಿ, ಇಂತಹ ದಿವಸ ಕಾರ್ಯಕ್ರಮ ಇದೆ, ನೀವು ಬನ್ನಿ ಪ್ರಶಸ್ತಿ ಸ್ವೀಕಾರ ಮಾಡ್ಕೊಂಡು ಹೋಗಿ ಅಂತೇಳಿ. ಆ ಪ್ರಶಸ್ತಿ ಸ್ವೀಕಾರ ಮಾಡ್ಕೊಂಡು ಹೋಗಿ ಅಂತ ಕೊಟ್ಟಿರುವಂತ ಪ್ರಶಸ್ತಿ ಮಾಡ್ತಾರಲ್ಲ, ಕಮಿಟಿ ಮಾಡ್ತಾರಲ್ಲ, ಅವ್ರನ್ನೇನಾದ್ರು ಮಾಡಿ. ಪ್ರಶಸ್ತಿ ಕಮಿಟಿ ಏನೂ ಇಲ್ಲ, ಇದಕ್ಕೆ ಯಾವುದೇ ಕಮಿಟಿ ಬರೋದಿಲ್ಲ. ಇದನ್ನ ಅವರು ಅವರ ಸೇವೆಯನ್ನ ಗುರುತಿಸಿ ಸೇವೆ ಆಧಾರದ ಮೇಲೆ ಪ್ರಶಸ್ತಿಯನ್ನ ಪ್ರಕಟ ಮಾಡ್ತಾರೆ. ಪ್ರಕಟ ಮಾಡ್ಬೇಕಾದ್ರೂ ಕೂಡ ಮಾನದಂಡಗಳಿರ್ತಾವೆ. ಈಗ ನಾನು ಹೇಳಿದ್ನಲ್ಲ, ಇದಿಷ್ಟು ಮಾನದಂಡ ಆಧಾರದ ಮೇಲೆ ಅವ್ರು ಮಾಡಿರೋದು. ಅವರು ಹೇಳಿದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಿಲ್ಲ, ಅಪ್ಲಿಕೇಶನ್ ಒಂದ್ಸರಿ ಕೇಳಿ ನೋಡಿ, ಅಪ್ಲಿಕೇಶನ್ ಇಲ್ಲ ಅಪ್ಲಿಕೇಶನ್ ಹಾಕಲಿಕ್ಕಿಲ್ಲ ಅಂತ ಪ್ರಶ್ನೆ ಹೇಳಿದ್ರು. ಮಾಹಿತಿ ಪ್ರಕಾರ ಅಪ್ಲಿಕೇಶನ್ ಹಾಕ್ಬೇಕು, ಅದ್ರಲ್ಲಿ ಅಪ್ಲಿಕೇಶನ್ ಹಾಕಿದೆ, ನಿಮಗೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ ಬಹುಶಃ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇದ್ರೆ ಈಗ ಮಾಬಲ್ ರಾಯರು ಅಪ್ಲಿಕೇಶನ್ ಹಾಕ್ತಾ ಇದ್ರು, ಈಗ ಅವ್ರು ಹಾಕದೆ ಅವರಿಗೆ ಪ್ರಶಸ್ತಿ ಇದೆ ಅಂತ ಹೇಳಿ ಯಾಕೆ ಕಳಿಸಿದ್ರು? ಅರ್ಜಿ ಇದೆಯಲ್ಲ, ಒಂದು ಅರ್ಜಿ ಮಾತ್ರ ಬೆಂಗಳೂರಿಗೆ ಹೋಗಿದೆ, ಅದ್ರ ಸ್ಟೇಟಿಗೆ ಹೋಗಿದೆ, ಇನ್ನೊಂದು ಅರ್ಜಿ ಹೋಗಿಲ್ಲ ಅಂತ ಮಾಹಿತಿ. ಅಲ್ಲ, ಅರ್ಜಿ ಸ್ಟೇಟಿಗೆ ಹೋಗಿ ಎಲ್ಲಿಗೆ ಹೋಗಿ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಫಸ್ಟ್ ಅವರೇ ನೀವು ಸಹಕಾರ ರತ್ನಕ್ಕೆ ಹಾಜರಾಗಿದ್ದೀರಿ, ರೇಟಿದೆ ಬನ್ನಿ ಫಂಕ್ಷನ್ಗೆ ಅಂತ ಕರೆದ ಮೇಲೆ ಅರ್ಜಿ ಇದೆ ಇಲ್ಲ ಅನ್ನೋದು ಅಲ್ವೇ ಅಲ್ಲ. ಅರ್ಜಿ ಕರೆಯುವಂತ ಅವಶ್ಯಕತೆ ಇಲ್ಲ. ನೀವು ಅರ್ಜಿ ಕೊಟ್ಟಿಲ್ಲ, ಅಲ್ಲಿ ಅರ್ಜಿ ಹೋಗಿದೆಯಾ ನಿಮಗೆ ಗೊತ್ತಿಲ್ಲ. ಇಲ್ಲ, ಒಂದ್ ನಿಮಿಷ. ಈಗ ನಿಮ್ಗೆ ಗೊತ್ತಿರುವಂತದ್ದು ಒಂದು ಅರ್ಜಿ ಹೋಗಿದೆ ಸ್ಟೇಟಿಗೆ ಅಂತ ಹೇಳಿ, ಒಂದೇ ಅರ್ಜಿ ಕೊಡಬೇಕಾಗಿರುವಂಥದ್ದು. ಅದಕ್ಕೆ ಯಾವುದು 108 ಅರ್ಜಿ ಕೊಡಬೇಕಾಗಿಲ್ಲ. ಆ ಅರ್ಜಿ ಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡಿದೆ. ಆ ಸೆಲೆಕ್ಟ್ ಆದ್ಮೇಲೆ ನನಗೆ ಅರ್ಜಿ ಬರಲಿಲ್ಲ, ನಾವು ಕೊಡಲಿಲ್ಲ ಅಂತ ಹೇಳೋ ಸ್ಟೇಟ್ ಲೆವೆಲ್ ಇಲ್ಲ, ಅವಶ್ಯಕತೆನೇ ಇಲ್ಲ ಮತ್ತು ಸಾಧ್ಯ ಆಗೋದಿಲ್ಲ. ಇಲ್ಲಿ ಒಂದು ಅರ್ಜಿ ಬಂದಿದೆ ಅಂತ ನಿಮ್ಗೆ ಗೊತ್ತಿದ್ದಾದ್ಮೇಲೆ ಅವ್ರಿಗೆ ಪ್ರಶಸ್ತಿ ಅವ್ರದ್ದೆಲ್ಲ ಕ್ವಾಲಿಫಿಕೇಶನ್ ಅರ್ಜಿ ಜೊತೆಗಿರುತ್ತೆ, ಅದನ್ನ ನೋಡಿ ಸೆಲೆಕ್ಟ್ ಮಾಡಿರ್ತಾರೆ. ಈಗ ಅರ್ಜಿ ಸಂದರ್ಭದಲ್ಲಿ, ಈಗ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ನಾಮಪತ್ರ ಸಲ್ಲಿಸ್ತಾರೆ, ಅವಾಗ ಕೆಲವೊಂದು ಡಾಕ್ಯುಮೆಂಟ್ಗಳೆಲ್ಲ ಒಂದು ಪರಿಶೀಲನೆ ಅಂತನೋ ಅಥವಾ ಏನೋ ಒಂದು ಮಾನದಂಡಗಳೆಲ್ಲ ಇಟ್ಕೊಂಡು ಅವ್ರನ್ನ ಇದು ಮಾಡ್ಕೊಳ್ಳೋದು, ಮುಂದುವರಿಸೋದು ಅಂತದ್ದೆಲ್ಲ ಇರ್ತವೆ. ಅರ್ಜಿ ಸಂದರ್ಭದಲ್ಲಿ ಏನಾದ್ರೂ ಆತರ ಆಗಿದೆಯಾ ಏನು ಅಂತ ಈ ಪತ್ರ ಪ್ರಿಂಟ್ ಆಗೋದಿಲ್ಲ. ಆಗಿದ್ರೆ ನಿಮ್ಗೆ ಈಗ SLC ಪಾಸ್ ಆಗ್ಬೇಕಾದ್ರೆ ಅವರು ಎಕ್ಸಾಮಿನೇಷನ್ ಬರ್ದಿರ್ಬೇಕು, ಪಾಸ್ ಆಮೇಲೆ ರಿಸಲ್ಟ್ ಮಾಡಬೇಕು. ರಿಸಲ್ಟ್ ಕೊಟ್ಕೊಂಡಾದ್ಮೇಲೆ ನೀನ್ ಪಾಸ್ ಅಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಮತ್ತೆ ಇಲ್ಲೇ ಹೋದ್ರೆ ತಡೆ ಹಿಡಿಯಕ್ಕಾಗಲ್ಲ. ಏಕೆಂದ್ರೆ ಇದು ಅವ್ರು ಹೇಳುವಂತ ರೀತಿ ಏನಿದೆ, ಇದು ಸಂಪೂರ್ಣವಾಗಿ ರಾಜಕೀಯದಲ್ಲಿ ಆಗಿರೋದು ವಿನಃ ನಾನು ಯಾವ ಪಕ್ಷ ಯಾವ ವ್ಯಕ್ತಿ ಯಾರಿಗೂ ಹೇಳಲ್ಲ. ಸರ್ ಹೇಳಿ. ಈಗ ನಾನು ಪ್ರೆಸ್ ಮೀಟಿಂಗ್ ಆದ್ಮೇಲೆ ಮತ್ತೆ ಪ್ರಶ್ನೆಗಳು ನಮಗೆ ಕೇಳ್ತೇವೆ ಏನಾಗುತ್ತೆ. ಈಗ ಪ್ರೆಸ್ ಮೀಟ್ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕೊಪ್ಪ ತಾಲೂಕು ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರು, ನನ್ನ ಹಿರಿಯರಾಗಿರ್ತಕ್ಕಂಥ ಕೃಷ್ಣಮೂರ್ತಿಯವರೇ, ಹಾಗೂ ನಮ್ಮ ಎಲ್ಲ ಬ್ರಾಹ್ಮಣ ಮಹಾಸಭೆಯ ನಿರ್ದೇಶಕರು ಹಾಗೂ ನಮ್ಮ ಮಾಧ್ಯಮ ಮಿತ್ರರೇ, ಇವತ್ತು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಒಂದು 5 ವರ್ಷದಿಂದ ಈಚೆಗೆ ಬ್ರಾಹ್ಮಣ ಸಮಾಜವನ್ನ ನಿರ್ಲಕ್ಷ್ಯ ಮಾಡಿ ಎಲ್ಲೋ ಒಂದ್ ಕಡೆ ಬ್ರಾಹ್ಮಣ ಸಮಾಜವನ್ನ ತುಳಿಯುವಂತ ಹುನ್ನಾರ ಮಾಡ್ತಿರ್ತಕ್ಕಂಥದ್ದು ನಮಗೆ ಸಹಿಸಲಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿ ಭಾವಿಸುತ್ತೇವೆ. ಯಾಕೆಂದ್ರೆ ಇತ್ತೀಚಿನ ದಿನಗಳು ಹಲವಾರು ಏನೇ ಬ್ರಾಹ್ಮಣ ಸಮಾಜವನ್ನ ಯಾಕೆ ಗೊತ್ತಿಲ್ಲ, ರಾಜ್ಯದಲ್ಲಿ ಪ್ರತಿ ನಮ್ಮನ್ನೇ ಟಾರ್ಗೆಟ್ ಮಾಡ್ಕೊಂಡು ಇವತ್ತು ಕೆಲವಷ್ಟು ವಿಚಾರಗಳೀಗ ಇದು ಜನಿವಾರ ಕಟ್ ಮಾಡಿರ್ತಕ್ಕಂಥದ್ದು ಅನೇಕ ವಿಚಾರಗಳಲ್ಲಿ ಬ್ರಾಹ್ಮಣ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮನ್ನ ಅಸ್ಪೃಶ್ಯರ ತರ ಹಿಂದೆ ನೋಡ್ತಿದ್ರಲ್ಲ, ಅದೇ ತರ ನಮ್ಮನ್ನ ನೋಡುವಂತ ಸ್ಥಿತಿ ನಾವು ಇವತ್ತು ರಾಜ್ಯದಲ್ಲಿ ತಲುಪಿದೀವಿ. ಆದ್ರೆ ಬ್ರಾಹ್ಮಣ ಸಮಾಜ ಇವತ್ತು ಧರ್ಮ, ಸಂಸ್ಕೃತಿ, ಸಂಸ್ಕಾರಗಳಿಗೆ ಮಹತ್ವ ಕೊಟ್ಟಿರ್ತಕ್ಕಂಥ ನಮ್ಮ ಸಮಾಜ. ಇದನ್ನೇನೋ ದೌರ್ಭಾಗ್ಯ ಅಥವಾ ಅಂತ ಬಹುಶಃ ಅದು ತಪ್ಪಾಗುತ್ತೆ ಅಂತ. ಯಾಕಂದ್ರೆ ಏನು ನಮ್ಮ ವೀಕ್ನೆಸ್ ಅಂತ ಏನಾದ್ರು ತಿಳ್ಕೊಂಡಿದ್ರೆ ರಾಜಕಾರಣಿಗಳು ಅಥವಾ ಯಾರೇ ಇರ್ಬೋದು, ಅದು ಇದಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ. ನಮ್ಮ ದೌರ್ಬಲ್ಯ ಅಲ್ಲ. ಯಾಕಂದ್ರೆ ನಮ್ಮ ಸಮುದಾಯ ಯಾವತ್ತೂ ಕೂಡ ಸಂಸ್ಕಾರ, ಸಂಸ್ಕೃತಿ ಇವಕ್ಕೆ ಮಹತ್ವ ಕೊಟ್ಟಿರ್ತಕ್ಕಂಥ ಒಂದು ಸಮಾಜ. ಎಲ್ಲೂ ಕೂಡ ನಾವು ಬೀದಿಗೆ ಇಳಿಬಾರ್ದು ಅಂತ ಎಲ್ಲೂ ಇಲ್ಲ. ಯಾಕಂದ್ರೆ ನಾವು ಇಳಿಬೇಕಾದ್ರೆ ನಮ್ದೇ ಆದ ಒಂದು ಸಂಸ್ಕಾರ ಇದೆ. ಹಾಗಾಗಿ ಇವತ್ತು ಯಾವುದೇ ಒಂದು ರೀತಿಯ ಪ್ರಶಸ್ತಿಗಳನ್ನ ಪ್ರಕಟ ಮಾಡಬೇಕಾದ್ರೆ ಅದಕ್ಕೆ ಒಂದು ಕಮಿಟಿ ಅಂತ ಅಥವಾ ಆಡಳಿತ ಮಂಡಳಿ ಅಂತ ಇರ್ತದೆ. ಅಲ್ಲಿ ಪ್ರಕಟ ಮಾಡಬೇಕಾದ್ರೆ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಇವತ್ತೊಬ್ಬ ವ್ಯಕ್ತಿಯನ್ನ ಆಯ್ಕೆ ಮೊದಲೇ ಮಾಡಿದ ನಂತರ ಮಾಡಬೇಕಾದ್ರೆ ಯೋಚನೆ ಮಾಡ್ಬೇಕು. 100 ಬಾರಿ ಯೋಚನೆ ಮಾಡಿದ ನಂತರ ಒಬ್ಬನ ಆಯ್ಕೆ ಹೆಸರನ್ನ
ಏನು ಶಿಫಾರಸ್ ಮಾಡಿ ಅದನ್ನ ಹೊರಗಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಆ ಆಯ್ಕೆಯನ್ನು ಅಸಿಂಧು ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅವ್ರು ಎಷ್ಟೇ ಬೇಕಾದ್ರೆ ಕೊಡ್ಬೋದು ಬಿಡ್ಬೋದು, ಏನೇ ರಾಜಕೀಯ ಮಾಡಬೇಕಾದ್ರೂ ಅದಕ್ಕಿಂತ ಮೊದಲೇ ಮಾಡಿ ಆ ವ್ಯಕ್ತಿಯ ಹೆಸರನ್ನು ಪ್ರಕಟ ಮಾಡ್ತಾರೆ. ಈ ಒಂದು ವಿಚಾರದಲ್ಲಿ ಮಹಾಪ್ರಭಾವರು ಸಹಕಾರ ಕ್ಷೇತ್ರದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮಹಾಪ್ರಭಾವರು ನಮ್ಮ ಸಮಾಜ ಒಂದೇ ಅಲ್ಲ, ಇವತ್ತು ಸಾರ್ವಜನಿಕ ಜೀವನದಲ್ಲೂ ಕೂಡ ಇವತ್ತು ರಾಜ್ಯಕ್ಕೆ ಜಿಲ್ಲೆಗೆ ಒಂದು ಮಹಾನ್ ವ್ಯಕ್ತಿ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ನಮ್ಮ ಸಮಾಜಕ್ಕೂ ಕೂಡ ಮಹಾನ್ ವ್ಯಕ್ತಿಯವರು. ಅದೇ ರೀತಿ ಎಲ್ಲ ಏನು ಬರೀ ಸಮಾಜ ಅಲ್ಲ, ಇಡೀ ನಮ್ಮ ವ್ಯವಸ್ಥೆಗೆ ಅವರೊಬ್ಬರು ಮಾದರಿಯಾಗಿರ್ತಕ್ಕಂಥ ಮಹಾಪ್ರಭಾವರು. ಇವತ್ತು ನಾವು ಮಹಾಪ್ರಭಾವರಿಗೆ ಕೊಡ್ತಕ್ಕಂಥದ್ದನ್ನ ಯಾಕೆ ನೀವು ಕೊಟ್ಟು, ನಾವು ಎಲ್ಲೂ ಕೂಡ ಶಿಫಾರಸು ಕೊಡಿ ಅಂತ ಕೇಳಲಿಲ್ಲ. ಅವರಿಗೆ ಕೊಟ್ಟು ಅವರು ನಿಂತ ದಿನ ನೀವು ಬನ್ನಿ ವೇದಿಕೆ ನಿಮ್ಮ ಸಹಕಾರನ ಪ್ರಶಸ್ತಿಯನ್ನ ತಗೊಳ್ಳಿಕ್ಕೆ ನೀವು ಸನ್ಮಾನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ತಿರಸ್ಕಾರ ಮಾಡಿರ್ತಕ್ಕಂಥದ್ದನ್ನ ನಮ್ಮ ಸಮುದಾಯ ನೇರವಾಗಿ ಖಂಡಿಸ್ತೀವಿ. ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಯಾಕಂದ್ರೆ ಈಗಾಗ ನಾನು ಹೇಳಿದಂತೆ ಸಮಾಜವನ್ನು ತುಳಿಯುವಂತ ಕೆಲಸ ಇವತ್ತು ನಿರಂತರ ಆಗಿದೆ. ಇದಕ್ಕೆ ನಾವು ಎದ್ದೇಳಕ್ಕಿಂತ ಮೊದಲು ಸರ್ಕಾರ ಯೋಚನೆ ಮಾಡಿ ಮಾತಾಡ್ತಾ ನಾನು ಒಂದು ನಿಮಿಷ ಮುಗಿಸ್ಬಿಡ್ತೇನೆ. ಅನಂತರ ಮೊನ್ನೆ ಕೂಡ ನಮ್ಮ ಕಾಂಗ್ರೆಸ್ಸಿನ ನಮ್ಮ ಸಮುದಾಯದ ನಾಯಕರು ತಾರಾತುರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಶೃಂಗೇರಿನಲ್ಲಿ ತಾರಾತುರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಯಾಕೋ ಪತ್ರಿಕಾಗೋಷ್ಠಿಯ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ವಿಚಾರಗಳೇ ಗೊತ್ತಿಲ್ಲದೆ ಅವರು ಹೇಳ್ತಾರೆ. ಈಗ ಪ್ರಕಾಶ್ ಅವರು ಹೇಳಿದಂಗೆ ಇವರು ಭಾಜಪನಾಗ್ಲಿಕ್ಕೆ ಅರ್ಹತೆ ಇಲ್ಲ, ಇವರು ಡೈರೆಕ್ಟ್ ಆಗಿ ಎಲೆಕ್ಷನ್ ಗೆದ್ದಿಲ್ಲ, ಇವೆಲ್ಲದನ್ನು ಕೂಡ ವಿಚಾರ ತಿಳಿಯದೆ ನಮ್ಮ ಸಮುದಾಯದ ನಾಯಕರು ಮಾಡಿರ್ತಕ್ಕಂಥದ್ದನ್ನ ನಾನು ಸಂಪೂರ್ಣವಾಗಿ ವಿರೋಧ ಮಾಡ್ತೀನಿ. ಯಾಕೆಂದ್ರೆ ಇವತ್ತೆಲ್ಲ ನಮ್ಮ ಸಮುದಾಯದವರು ಎಲ್ಲ ಪಕ್ಷದಲ್ಲೂ ನಾಯಕರುಗಳಿದ್ದಾರೆ. ಆದ್ರೆ ನಾವು ಸಮುದಾಯ ಅಂತ ಬಂದವಾಗ ವಿಚಾರ ತಿಳಿಯದೆ ಯಾವುದೋ ಸರ್ಕಾರದ ಒತ್ತಡಕ್ಕೆ ಯಾಕೆ ಅರ್ಜೆಂಟ್ ಮಾಡಿದ್ರು ಗೊತ್ತಿಲ್ಲ ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಮಾಡುವ ಸಿಂಧುವೆ ಅಲ್ಲ ಹಂಗೇನು ಅಂತ ಸರ್ಕಾರದ ಪರವಾಗಿ ನಿಂತಿರ್ತಕ್ಕಂಥ ನಮ್ಮ ಸಮುದಾಯದ ನಾಯಕರಿಗೆ ಈ ಮುಖಾಂತರ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ಯಾವುದೇ ಕಾರಣಕ್ಕೆ ಸಮುದಾಯ ವಿಚಾರ ಬಂದವಾಗ ವಿಮರ್ಶೆ ಮಾಡದೆ ಮಾತಾಡುವಂತ ತಪ್ಪು. ಯಾಕಂದ್ರೆ ನಮ್ಮ ಸಮುದಾಯದಲ್ಲಿ ಯಾವುದೇ ಪಕ್ಷ ಇರಲಿ ಯಾವುದೇ ಇದ್ರೂ ಕೂಡ ಯಾರೇ ಅರ್ಹತೆ ಇದ್ರೆ ಅವರಿಗೆ ಅವಮಾನ ಆದ್ರೆ ನಮ್ಮ ಬ್ರಾಹ್ಮಣ ಸಮುದಾಯ ಸಹಿಸುವುದಿಲ್ಲ. ಇದನ್ನ ನಾನು ನೇರವಾಗಿ ಹೇಳ್ತೇನೆ. ಇಷ್ಟು ದಿನ ಸಹಿಸ್ಕೊಂಡು ಬಂದು ಸಾಕಾಗಿದೆ ನಮಗೆ. ಮುಂದಿನ ದಿನದಲ್ಲಿ ನಾವು ಯಾವುದೇ ಕಾರಣಕ್ಕೆ ಅದೇ ಮೊದಲು ಸಂಸ್ಕೃತಿ ಸಂಸ್ಕಾರಗಳಿಗೆ ಕೊಟ್ಟಿರ್ತಕ್ಕಂಥ ಸಮಾಜ ನಮ್ಮದು, ಅದನ್ನು ಲೆಕ್ಕಿಸದೆ ನಾವು ಮುಂದಿನ ದಿನಗಳಲ್ಲಿ ಬೀದಿಗೆ ಇಳಿಯುವಂತ ಕೆಲಸ ಸರ್ಕಾರ ಮಾಡಬಾರ್ದು. ಯಾಕಂದ್ರೆ ಇದರಲ್ಲಿ ಶಾಸಕರು ತಪ್ಪಿದೆ ರೈಟ್ ಇದೆ, ಸರ್ಕಾರದ ಒಂದು ಅಂಗ ಶಾಸಕರು ಇದನ್ನ ಯಾಕೆ ಹಿಂಗಾಯ್ತು ಅನ್ನೋ ಒಂದು ವಿಮರ್ಶೆ ಮಾಡಿ. ಯಾಕಂದ್ರೆ ಹಿಂದಿನ ಸರಿ ನಮ್ಮ ರಾಜಗೌಡರ ಗೆಲುವಿನಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯದ ಪಾತ್ರ ಇದೆ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿಕ್ ಬಯಸ್ತೇನೆ. ನಮ್ಮ ಸಮುದಾಯ ಪಾತ್ರ ಇದೆ. ತೊಂದರೆ ಆದವಾಗ ಅವ್ರು ಯಾಕೆ ಅವ್ರಿಗೆ ಸಂಬಂಧ ಬಿಟ್ಟಿದೆ ಇಲ್ಲ ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕರಿಗೆ ಗೊತ್ತಿರದೆ ಯಾವುದೋ ಕ್ಷೇತ್ರದಲ್ಲಿ ಒಂದು ಪಿನ್ನು ಬೀಳಲ್ಲ ಅಂತ ನನಗೆ ಗೊತ್ತಿದೆ. ಅದು ಅಲ್ಲದೆ ಇವರೊಬ್ರು ಪ್ರಭಾವಿ ಶಾಸಕರು ಸರ್ಕಾರದಲ್ಲಿ. ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಪ್ರಶಸ್ತಿ ಬಂದಾಗ ಇವ್ರ ಗಮನಕ್ಕೆ ಬರದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಆದ್ರೆ ನಮ್ಗೆ ಶಾಸಕರು ಇನ್ನೊಂದು 15 ದಿನ ಗಡುವು ಕೊಡ್ತೀವಿ ಅವರಿಗೆ. ಏನಾಗಿದೆ ಯಾಕೆ ಹೀಗಾಯ್ತು ಅನ್ನೋ ಉತ್ತರವನ್ನ ಕೊಡ್ಲೇಬೇಕಂತ ನಾನು ಒತ್ತಾಯ ಮಾಡ್ತೇನೆ ಶಾಸಕರಲ್ಲಿ. ಯಾಕಂದ್ರೆ ಇದು ಶಾಸಕರಿಗೆ ನನ್ಗೆ ಗೊತ್ತಿಲ್ಲ ಮಾಡಂದ್ರೆ ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಡ್ಲಿ. ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ನನಗೆ ಸಂಬಂಧ ಇಲ್ಲ, ಕ್ಷೇತ್ರದಲ್ಲಿ ಯಾವುದೇ ಪ್ರಶಸ್ತಿಯನ್ನ ನನ್ಗೆ ಕೇಳ್ಕೊಡಲ್ಲ, ನನ್ಗೆ ಯಾವುದೇ ಪಾತ್ರ ಇಲ್ಲ ಅಂತೇಳಿ ಏನೋ ನೀವು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದ್ರೆ ಈಗ ಶಾಸಕರಿಗೆ ಉತ್ತರ ಕೊಡಬೇಕು ಅಂತ ನಾವು ಸರ್ಕಾರದ ನಡೆ. ಯಾಕೆಂದ್ರೆ ಇವತ್ತು ಯಾವುದೇ ಒಂದು ಪ್ರಶಸ್ತಿಯನ್ನ ಪಡೆಯುವಂತದ್ದು ಅದೊಂದು ಕಂಪನಿ ಮಾಡಿರ್ತಕ್ಕಂಥ ಸರ್ಕಾರ ಅಲ್ವಾ. ಆ ಸರ್ಕಾರದ ನಡೆಯನ್ನ ಒಬ್ಬ ಸರ್ಕಾರದ ಅಂಗವಾಗಿರ್ತಕ್ಕಂಥ ಶಾಸಕರು, ವಿರೋಧ ಪಕ್ಷ ಅಲ್ಲ. ಹಾಗಾಗಿ ಅವರು ಅದನ್ನು ಪ್ರಶ್ನೆ ಮಾಡೋದು. ನಮ್ಮ ಶಾಸಕರು ಮಾತಾಡ್ತಾ ಹೇಳಿದ್ರಿ ಅಸ್ಪೃಶ್ಯರ ರೀತಿ ಅಂತ ಹೇಳಿದ್ರಿ, ಅದೇನದು ಮಾತನಾಡ ಹಿಂದೆ 50 ಅಸ್ಪೃಶ್ಯತೆ ಅಂದ್ರೆ ಹಿಂದೆ ಒಂದು 50 ವರ್ಷದ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಅಸ್ಪೃಶ್ಯ ಅಂದ್ರೆ ಏನೋ ಅವರನ್ನ ಸಮಾಜದ ದೂರ ಇಟ್ಟು ಮಾಡುವಂತ ಕೆಲಸ ಇತ್ತು. ಇದನ್ನು ಕೊನೆಗೆ ಅದನ್ನ ಅದಕ್ಕೆ 50 ವರ್ಷ ಹಿಂದಿನ ಕಥೆ ಹೇಳ್ತೀವಿ. ಇವತ್ತಿನ ಅಸ್ಪೃಶ್ಯತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಅವರನ್ನ ಹಿಂದಿರುವಂತ ಕೆಲಸ 50 ವರ್ಷದಿಂದ ಇವತ್ತೆಲ್ಲೂ ಇಲ್ಲ. ಆ ಕೆಲಸವನ್ನು ಇವತ್ತು ಬೇರೆ ಜಾತಿಯವರು ನಮ್ಮ ಬ್ರಾಹ್ಮಣ ನೋಡ್ತಿದ್ದಾರೆ ಅನ್ನುವಂತ ಬೇಜಾರು ನಮ್ಗೆ. ಅದ್ರ ಜೊತೆ ನೀವೀಗ ಪ್ರಶಸ್ತಿ ತಪ್ಪಿದ್ಕೊಡ್ತಾರೆ ಮಾತಾಡ್ತಿದ್ದೀರಾ. ಪ್ರಶಸ್ತಿ ಈಗ ಬೇರೆ ವಿಚಾರಗಳು ಮಾತಾಡಿದ್ರಿ, ಈಗ ಜನಿವಾರಗಳು ಎಲ್ಲ ವಿಚಾರ ಮಾತಾಡಿದ್ರಿ. ಹಾಗೆ ಇತ್ತೀಚೆಗೆ ಈ ಜಿಲ್ಲಾ ಯೂನಿಯನ್ ಎಲೆಕ್ಷನ್ ಆಗುತ್ತೆ. ಆ ಜಿಲ್ಲಾ ಯೂನಿಯನ್ ಎಲೆಕ್ಷನ್ ಅಲ್ಲಿ ಮಹಾಬಲರಾವ್ 5 ವರ್ಷ ಅಧ್ಯಕ್ಷರಾಗಿದ್ರು. ಮೊನ್ನೆ ಅವರು ಅಧ್ಯಕ್ಷ ಸ್ಥಾನ ಚುನಾವಣೆ ಆಯ್ತು. ಅಧ್ಯಕ್ಷರು ಮೂಡಿಗೆರೆ ಭಾಗದವರು ಆಗ್ತಾರೆ. ಈಗ ಅಂದ್ರೆ ಈಗ ಜಿಲ್ಲಾ ಯೂನಿಯನ್ ಅಧ್ಯಕ್ಷ ಸ್ಥಾನ ಕೂಡ ಮಹಾಬಲರಲ್ಲಿ ತಪ್ಪಿದೆ.
ಅದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ಅದೇ ಅಂತ ನಾನು ಫಸ್ಟ್ಗೆ ಹೇಳಿದ್ದ, ನಿರಂತರವಾಗಿ ರಾಜ್ಯದಲ್ಲಿ ನಮ್ಮ ಸಮುದಾಯವನ್ನ ನಿರ್ಲಕ್ಷ್ಯ ಮತ್ತು ದುಡಿಯುವಂತ ಕೆಲಸ ಆಗ್ತಾ ಇದೆ. ಇದನ್ನ ನಾವು ಈ ಸಮುದಾಯಕ್ಕೆ ಸಹಿಸ್ಕೊಂಡಿದ್ವಿ, ಮುಂದೆ ಸಹಿಸಲ್ಲ. ನಮ್ಮ ಯಾವುದೇ ಸರ್ಕಾರ ಇರ್ಬೋದು, ನಾನು ಅದರಲ್ಲಿ ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಬಿಜೆಪಿ ಇರ್ಬೋದು, ಯಾರು ಮಾಡಿದ್ರು ಸಹಿಸಲ್ಲ. ನಾನೊಬ್ಬ ಬ್ರಾಹ್ಮಣ ಸಮಾಜದ ನಿರ್ದೇಶಕ ಮತ್ತೆ ಒಂದು JDS ನ ಕ್ಷೇತ್ರ ಅಧ್ಯಕ್ಷರು ಕೂಡ ನನ್ನ ಪಕ್ಷ ನನ್ನ ಸಮುದಾಯಕ್ಕೆ ತೊಂದರೆ ಮಾಡಿದ್ರೆ ಅಥವಾ ಜಿಲ್ಲಾ ಯೂನಿಯನ್ ಅಲ್ಲಿ ಸಂಪೂರ್ಣವಾಗಿ ಬಿಜೆಪಿಯೇ ಅಲ್ಲಿ ಬಂದಿರುವಂತದ್ದು. ಬಿಜೆಪಿ ಅಲ್ಲಿ ಈಗ ಅಧಿಕಾರವನ್ನ ಬಿಜೆಪಿ ಹತ್ರ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಅವರು ತಪ್ಪಿದೆ ಅಂತ ನಾನು ಹೇಳಿದ್ದರೆ, ಯಾರೇ ನಮ್ಮ ಸಮುದಾಯ, ನಮ್ಮ ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀವಿ, ಯಾವುದೇ ಸಮುದಾಯ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರೆ, ಅದೇ ಹೇಳಿದ್ದಲ್ಲ, ದಳ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಯಾರು ಮಾಡಿದ್ರು ಕೂಡ ಇದನ್ನ ನಾವು ಅದನ್ನ ನೇರವಾಗಿ ಖಂಡಿಸ್ತೀವಿ. ಇಲ್ಲಿ ನಮ್ದು ಪಕ್ಷ ಇಲ್ಲ, ನಾವು ಬ್ರಾಹ್ಮಣ ಮಹಾಸಭೆ ಕೊಪ್ಪ ತಾಲೂಕಿನಲ್ಲಿ ನಾವು ಜಾತಿ ಏನು ಪಕ್ಷ ಇಲ್ಲದೆ ಎಲ್ಲರೂ ಇದೀವಿ, ಎಲ್ಲ ಪಕ್ಷದಲ್ಲಿ ಇದೀವಿ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆದರೆ ಅದನ್ನು ಒಟ್ಟಾಗಿ ಹೋರಾಟ ಮಾಡುವಂತ ಕೆಲಸ ಮಾಡ್ತೀವಿ. ಅದೇ ಶೃಂಗೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ನಿಮ್ಮ ಸಮುದಾಯದವರು ಮಾಡ್ತಾರೆ, ಇಲ್ಲಿ ನೀವು ಮಾಡ್ತಾರೆ. ಅಂದ್ರೆ ನಿಮ್ಮ ಸಮುದಾಯದ ಒಬ್ಬ ನಾಯಕರಿಗೆ ಪ್ರಶಸ್ತಿ ತಪ್ಪಿದ ಸಂದರ್ಭದಲ್ಲಿ ನಿಮ್ಮ ನಾಯಕರುಗಳೇ ಪರ ವಿರೋಧವಾಗಿ ಚರ್ಚೆ ಮಾಡ್ತಾ ಇರೋದು ನೋಡಿದ್ರೆ, ನಿಮ್ಮೊಂದು ಸಮುದಾಯದಲ್ಲಿ ಅಥವಾ ನಿಮ್ಮೊಂದು ಬ್ರಾಹ್ಮಣ ಸಮುದಾಯದಲ್ಲಿ ಒಗ್ಗಟ್ಟಿಲ್ವಾ? ಹಾಗಾದ್ರೆ ನಮ್ಮ ಸಮುದಾಯದ ಕಾಂಗ್ರೆಸ್ ಏನಿವತ್ತು ಹಿಂದೆ ಕೆಲವು ಲೀಡರ್ಗಳು ಹಿಂದೆ ಬಿಜೆಪಿನಲ್ಲಿ ಇದ್ರು, ಕಾಂಗ್ರೆಸ್ ನಾಯಕ ಆಗಿದ್ದಾರೆ. ನಾನು ಈ ರಾಜಕೀಯದ್ದು ಅನಿವಾರ್ಯ ಮಾತಾಡ್ಬೇಕಾಗ್ತದೆ. ಅವರು ಇವತ್ತೇನು ಮಾಡ್ತಾರೆ, ಕಾಂಗ್ರೆಸ್ ಪರವಾಗಿ ಏನೋ ಒಂದು ಲಾಬಿ, ಏನೋ ಅವ್ರನ್ನ ಪ್ರೊಟೆಸ್ಟ್ ಮಾಡ್ಕೊಂಡ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಆ ಹೇಳಿಕೆ ಕೊಟ್ಟಿರ್ತಕ್ಕಂಥದನ್ನ ವಿರೋಧಿಸ್ತೇನೆ. ಯಾಕಂದ್ರೆ ಅದಕ್ಕೆ ಒಂದು ಕಿವಿ ಮಾತು ಹೇಳ್ತೀನಿ ಅಂತ. ಒಂದ್ ನಿಮಿಷ ನೀವ್ ಹೇಳ್ತಾ ಇರೋದು ನಿಮ್ಮ ಬ್ರಾಹ್ಮಣರ ಮಹಾಸಭೆಯಲ್ಲೂ ರಾಜಕೀಯ ಇದೆ ಅಂತ ಹೇಳ್ತೀರಿ. ಬ್ರಾಹ್ಮಣ ನಿಮ್ಮಲ್ಲೇ ನಮ್ಮಲ್ಲಿ ರಾಜಕೀಯ ಇಲ್ಲ. ಈ ಸ್ಟೇಟ್ಮೆಂಟ್ ಏನು ಶೃಂಗೇರಿಯಲ್ಲಿ ಕೊಡಿಸಿದ್ದಾರೆ ಅದು ರಾಜಕೀಯ ಸ್ಟೇಟ್ಮೆಂಟ್ ಕೊಡಿಸಿರುವಂತದ್ದು. ಬ್ರಾಹ್ಮಣ ಮಹಾಸಭೆಯಿಂದ ಅಲ್ಲಿ ಅಧ್ಯಕ್ಷರಾಗಿ ಅವರು ಕೊಟ್ಟಿಲ್ಲ, ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿ ಕೊಟ್ಟಿಲ್ಲ. ಅದು ರಾಜಕೀಯವಾಗಿ ಕೊಟ್ಟಂತ ಹೇಳಿಕೆ ಮತ್ತು ಆ ಪಕ್ಷದವರು ಕೊಟ್ಟಂತ ಹೇಳಿಕೆ. ಅದು ಕಾಂಗ್ರೆಸ್ನಲ್ಲಿ ಬ್ರಾಹ್ಮಣ ಮಹಾಸಭೆಯಿಂದ ಖಂಡಿಸ್ತಾ ಇದ್ದೇವೆ, ರಾಜಕೀಯ ಪಕ್ಷವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಬ್ರಾಹ್ಮಣ ಯಾರಿಗೆ ಬ್ರಾಹ್ಮಣಿಗೆ ಆಗಿದ್ದು ಬಂದಿದ್ದೆ ಅದನ್ನು ನಾವು ಖಂಡಿಸ್ತೇವೆ. ಅರ್ಹತೆ ಪ್ರಶ್ನೆ ಮಾತ್ರ. ಅರ್ಹತೆ ಇಲ್ಲದ ವ್ಯಕ್ತಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ರೆ ಅವಾಗ ಅವ್ರು ಬಿಟ್ಟು ಇಂಥ ಕಾರಣದಿಂದ ಆಗಿಲ್ಲ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಒಪ್ಕೊಳ್ಬೇಕಾಗಿತ್ತು. ಇಲ್ಲಿ ಶೃಂಗೇರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಶೃಂಗೇರಿ ಬ್ರಾಹ್ಮಣ ಮಹಾಸಭೆಯವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಹಾಗಾಗಿ ಒಂದು ಡೌಟ್ ಅಂತೇಳಿ ಅಲ್ಲಿ ಯಾಕೆ ಕಾಂಗ್ರೆಸ್ ಅಧ್ಯಕ್ಷರಿಂದ ಬ್ರಾಹ್ಮಣವರಿಂದ ಕಾಂಗ್ರೆಸ್ ಪ್ರೆಸ್ ಮೀಟ್ ಮಾಡಿಸಿದ್ರು ಅಂತೇಳಿ. ಇದೇ ಅಲ್ಲೇ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ. ಅದೇ ಬ್ರಾಹ್ಮಣ ಮಹಾಸಭೆಯವರು ಅವರು ಅಧ್ಯಕ್ಷ ಸಹಿತ ಆದಾಗ ಬ್ರಾಹ್ಮಣ ಮಹಾಸಭೆಯಿಂದ ಅದು ಮಾಡ್ಕೋಯ್ತು. ಯಾಕೆ ನಾವು ಬ್ರಾಹ್ಮಣ ಮಹಾಸಭೆ ಅಂತ ಹೇಳಿ ಮಾಡ್ಕೊಂಡಿರೋದು ಬ್ರಾಹ್ಮಣ್ಸಿಂದ ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಕಡೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬೇಕಿಲ್ಲ. ಅಲ್ಲಿ ಬ್ರಾಹ್ಮಣ ಮಹಾಸಭೆ ಮಾಡಿಲ್ಲ. ನಮ್ಮ ಪಕ್ಷದಲ್ಲಿ ಲೆಕ್ಕಲ್ಲ, ಇಲ್ಲೂ ಸಹಿತ ಬಿಜೆಪಿಯಲ್ಲಿ ಬ್ರಾಹ್ಮಣರಿದ್ದಾರೆ, ಕಾಂಗ್ರೆಸ್ನಲ್ಲಿ ಬ್ರಾಹ್ಮಣರಿದ್ದಾರೆ, ಹಾಗೆಯೇ ದಳದಲ್ಲೂ ಸಹಿತ ಬ್ರಾಹ್ಮಣರಿದ್ದಾರೆ. ಇಲ್ಲಿ ಯಾವ ಪಕ್ಷದ ಬ್ರಾಹ್ಮಣರು ಬಂದು ಯಾವುದೇ ಪ್ರೆಸ್ ಮೀಟ್ ಮಾಡಿಲ್ಲ. ನಾವು ಹೇಳೋದಿಷ್ಟೇ, ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಈ ರೀತಿಯಾಗಿ ನೀವು ಒಂದ್ಸರಿ ಘೋಷಣೆ ಮಾಡಿ ವಾಪಸ್ ತಗೊಂಡಿರೋದು ಅಥವಾ ತಡೆ ಹಿಡಿಯೋದು ಈಗೆಲ್ಲ ಒಬ್ಬ ವ್ಯಕ್ತಿಗೆ ಮಾಡಿದ ಅಗೌರವ. ಆ ಅಗೌರವವನ್ನು ನೀವು ನಮ್ಮ ಸಮಾಜ ಎಂದು ಖಂಡಿಸ್ತಾ ಇದ್ದೀವಿ. ನಾವು ರಾಜಕೀಯವಾಗಿ ಇಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಶಾಸಕರ ವಿರುದ್ಧವಾಗಿ ನಮ್ಮ ಶಾಸಕರು ಮಾಡಿದ್ದಾರೆ ಅಂತ ನಾವು ಹೇಳುವುದಿಲ್ಲ. ನಮ್ಮ ಶಾಸಕರು ಅವರು ನಮ್ಮ ಬ್ರಾಹ್ಮಣ ಮಹಾಸಭೆಯಲ್ಲಿರುವ ಎಲ್ಲ ಜನರಿಗೂ ಸಹಿತ ಶಾಸಕರೇ, ಯಾರಿಗೂ ಸಹಿತ ಅವರು ಶಾಸಕರಲ್ಲ ಅಂತ ನಾವು ಹೇಳುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ವೋಟ್ ಹಾಕೋದ ವಿಷಯ ಬೇರೆ, ಶಾಸಕರು ಅಂತ ಡಿಕ್ಲೇರ್ ಆದಮೇಲೆ ಅವರು ಎಲ್ಲ ಸಮುದಾಯವನ್ನು ಅವರು ಪ್ರತಿನಿಧಿಸ್ತಾರೆ. ಹಾಗಾಗಿ ನಮ್ಮ ಈ ಏನಿದೆ ನಮಗೆ ಬೇಜಾಗಿರುವಂಥ ವಿಷಯವನ್ನು ಈ ಶಾಸಕರು ತಮ್ಮ ಮೂಲಕವಾಗಿ ಇನ್ನು ಸರ್ಕಾರಕ್ಕೆ ತಲುಪಿಸಿ ಶಾಸಕರನ್ನು ನಾವು ಕೇಳ್ತೇವೆ. ಈಗ ನಮಗೇನಾಗತ್ತೆ, ನಾವು ಯಾರನ್ನ ನಮ್ಮ ಪ್ರತಿನಿಧಿ ತಿಳ್ಕೊಂಡಿದ್ದೇವೆ, ನಮ್ಮ ಈ ಅಹವಾಲು ನಮ್ಮ ಶಾಸಕರಿಗೆ ಅಹವಾಲು, ಅವರು ನಮ್ಮನ್ನು ಪ್ರತಿನಿಧಿಸಲಿ, ಬ್ರಾಹ್ಮಣ ಸಮಾಜವನ್ನು ಪ್ರತಿನಿಧಿಸಿ ನಮಗೆ ಆದಂತಹ ರಾಜ್ಯದಲ್ಲಿ ಆದಂತಹ ತಡೆ ಹಿಡಿದಕ್ಕೆ ನ್ಯಾಯವನ್ನು ಒದಗಿಸ್ಕೊಡಿ. ನಾವು ಶಾಸಕರು ನಮ್ಮಿಂದ ಬೇರೆ, ಅವರು ಕಾಂಗ್ರೆಸ್ನವರು ಅಂತ ನಾವು ಹೇಳಿದ್ವಿ. ಈಗ ಶಾಸಕರು ಅವರ ಸ್ಥಾನ ಕಾಂಗ್ರೆಸ್ನಲ್ಲಿ ಇದ್ರೂ ಸಹ ಅವರು ನಮ್ಮೆಲ್ಲರ ಶಾಸಕರು. ಒಟ್ಟಿನಲ್ಲಿ ನಮ್ಮ ಶಾಸಕರಿಂದ ನಿಮಗೆ ಉತ್ತರ ನಾ ಕೇಳ್ತಾ ಇಲ್ಲ, ನಾನು ಉತ್ತರ ಕೇಳ್ತಾ ಇಲ್ಲ, ನಾವು ನ್ಯಾಯ ಕೇಳ್ತೀವಿ. ಶಾಸಕರು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ರಾಜಕೀಯವಾಗಿ ಅವ್ರು ಉತ್ತರ ಹೇಳಬೇಕು, ಅವ್ರ ಪಾರ್ಟಿಯಿಂದ ಅಂತ ಹೇಳ್ತಾರೆ. ನಾವು ಹೇಳ್ತೇವೆ ಶಾಸಕರು ಸಹಿತ ನಮ್ಮ ಬೆನ್ನ ಹಿಂದೆ ನಿಲ್ಲಿ,
ಮತ್ತು ಈ ಪ್ರಶಸ್ತಿಯನ್ನು ನಾವು ಪುನಃ ಕೊಡಿಸ್ಕೊಡು. ಈಗ ಶಾಸಕರ ಮೇಲೆ ನಾವು ಏನಾದ್ರು ತಪ್ಪು ಹೋಲಿಸಿದ್ರೆ ಶಾಸಕರು ಮಾಡಿದ್ದಾರೆ ಅಂತ ಹೇಳಾಗ್ತದೆ. ನಾವು ಶಾಸಕರನ್ನ ನಾವು ತಪ್ಪು ಮಾಡಿದ್ದಾರೆ ನಾವು ಹೇಳದೇ ಇಲ್ಲ. ಶಾಸಕರು ಮಾಡಿದ್ದಾರೆ ನಮಗೆಲ್ಲೂ ಸಹಿತ ನಮಗೆ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗಿದೆ ಅಲ್ವಾ? ಈ ಶಾಸಕರು ನಮ್ಮವರೇ ಅಲ್ವಾ? ನಾನು ಶಾಸಕರು ಬ್ರಾಹ್ಮಣ್ಯ ಆಗಿರಬೇಕು ನಾನು ಕೇಳ್ತಾ ಇಲ್ಲಲ್ಲ. ಶಾಸಕರು ನಮ್ಮ ಪ್ರತಿನಿಧಿ. ಹಾಗಾಗಿ ಶಾಸಕರು ನಮ್ಮನ್ನು ಸಹಿತ ಪ್ರತಿನಿಧಿಸಿ ನಮ್ಮ ಈ ಸಮಾಜದಲ್ಲಿ ಆಗಿರುವಂಥ ಒಬ್ಬ ವ್ಯಕ್ತಿಗೆ ಅದನ್ನು ಸರಿ ಮಾಡಿಸ್ಕೊಂಡು ನಮಗೆ ಪುನಃ ಆ ವ್ಯಕ್ತಿಗೆ ಗೌರವಯುತವಾಗಿ ಕೊಟ್ಟಂಥ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ವ್ಯವಸ್ಥೆ ಆಗಿದೆ. ಯಾವುದೇ ಬ್ರಾಹ್ಮಣ ಮಹಾಸಭೆ ನಿಮಗೆ ಪ್ರೆಸ್ ಮೀಟ್ ಮಾಡಿದ್ದಲ್ಲ, ಅದು ರಮೇಶ್ ಭಟ್ರು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ. ಯಾಕೆ ತಾರಾಪುರಿ ಮಾಡಿದ್ರೆ ಅವರಿಗೆ ಅಂತ ಪ್ರಶ್ನೆ ಮಾಡ್ತೀವಿ ಅಂದ್ರೆ ಎಲ್ಲ ಒಂದ್ ಕಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಭಟ್ರು. ಹಾಗಾಗಿ ಎಲ್ಲೋ ಪಕ್ಷ ಹೇಳಿ ಮಾಡಿದ್ರೆ ಪಾಪ ಅವರಿಗೂ ಇಂಟ್ರೆಸ್ಟ್ ಇತ್ತ ಇಲ್ಲ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಒಂದು ಪಕ್ಷದ ನಾಯಕರಾಗಿ ಅವರು ಪಕ್ಷದ ಪ್ರೇರಣೆಯಿಂದ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಅವರು ಕೂಡ ನಮ್ಮ ನಾಯಕರಾಗಿದ್ದರಿಂದ. ಅಲ್ಲ ಅದೇ ಕ್ವಶನ್. ಈಗ ಪ್ರೆಸ್ ಮೀಟ್ ಮಾಡಿದ್ದು ನೀವು ಒಂದು ಪಕ್ಷದಲ್ಲಿ ಇದ್ದೀರಿ, ಈಗ ಪಕ್ಷದ ಪ್ರೇರಣೆಯಿಂದ ಏನಾದ್ರು ಪ್ರೆಸ್ ಮೀಟ್ ನಮ್ಗೆ ಪ್ರಶ್ನೆ ನಾವು ಸಮಾಜದ ಪರವಾಗಿರ್ತಕ್ಕಂಥದ್ದು, ಸಮಾಜದಲ್ಲಿ ಯಾರಿಗೆ ಅದೇ ಹೇಳಿದ್ದಾರೆ ಅಧ್ಯಕ್ಷ ಇರುವವರು ಕೊಟ್ಟಂತ ಹೇಳಿಕೆ, ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷ ಕೊಟ್ಟಂತ ಹೇಳಿಕೆ ಅಲ್ಲ. ನಾನು ಹೇಳ್ತೀನಿ ಬ್ರಾಹ್ಮಣರಿಗೆ ಅದೇ ಅಲ್ಲ. ಕಾಂಗ್ರೆಸ್ ನಾಯಕರು ನಾನು ನಿಮಗೆ ಫಸ್ಟೇ ಹೇಳಿದೆ, ಕಾಂಗ್ರೆಸ್ಸಿನ ಕೆಲವು ನಾಯಕರು ಬ್ರಾಹ್ಮಣ ಸಮುದಾಯ ನಾಯಕರು ಕಾಂಗ್ರೆಸ್ಸಿನ ಪ್ರೇರಿತರಾಗಿ ಅವರು ಪತ್ರಿಕಾಗೋಷ್ಠಿ ಮಾಡಿದ್ರು. ಅವ್ರಿಗೆ ಖುಷಿ ಇತ್ತ ಏನೋ ಗೊತ್ತಿಲ್ಲ. ಅಲ್ಲ ಬ್ರಾಹ್ಮಣ ಹಿರಿಯರಿಗೆ ಒಬ್ಬ ಪ್ರಶಸ್ತಿ ಸಿಗ್ತದೆ ಅಂದಾಗ ಎಲ್ಲ ಒಂದ್ ಕಡೆ ಸೇರ್ಬೇಕು. ಇದು ಯಾಕೆ ಅದಕ್ಕೆ ನಾನು ಅವ್ರಿಗೆ ಒಂದ್ ನಿಮಿಷ ಇಲ್ಲಿ ಒಂದ್ ನಿಮಿಷ ಹೇಳ್ತಿರೋದು. ಇಲ್ಲಿ ರಾಜಕೀಯದ ಬೇಡ ಅಲ್ಲ, ಇಲ್ಲಿ ರಾಜಕೀಯ ಹೇಳ್ತಾ ಇಲ್ಲ ನಾವು. ಒಂದ್ ನಿಮಿಷ ಬ್ರಾಹ್ಮಣ ಮಹಾಸಭೆ ನನ್ನ ಖಂಡಿಸ್ತಾ ಇದ್ದಾರೆ. ಅಲ್ಲ ಸರ್, ಈಗ ಅವರಿಗೆ ಅವರು ನೀವು ಬನ್ನಿ ಬೆಂಗಳೂರಿಗೆ ಅಂತ ಹೇಳಿ ಕರೆಸು ಬಿಟ್ಟು ಬರ್ಲಿಕ್ಕೆ ಪತ್ರ ಎಲ್ಲ ಕೊಟ್ಟು ಈಗ ನೀವು ನಿಮ್ಗೆ ಇದನ್ನು ತಡೆ ಹಿಡಿದಿದ್ದೇವೆ ಅನ್ನೋದು ಸರಿಯಾದ ಕ್ರಮ ಅಲ್ಲ. ಇದು ಅವರಿಗೂ ಅಷ್ಟೇ ಅವಮಾನ ಆಗಿರುವಂಥದ್ದು, ಬ್ರಾಹ್ಮಣ ಮಹಾಸಭೆಗೂ ಅವಮಾನ ಆಗಿರುವಂಥ ಒಂದು ವಾತಾವರಣ. ಅದರಿಂದ ಇದನ್ನ ಬ್ರಾಹ್ಮಣ ಮಹಾಸಭೆ ಬಹಳ ನೇರವಾಗಿ ವಿಚಾರದಲ್ಲಿ ಮುಗಿಸಿಬಿಡ್ತೇನೆ. ಯಾಕಂದ್ರೆ ನೀವು ಯಾವುದೇ ರೀತಿಯಲ್ಲಿ ಕಾಂಟ್ರವರ್ಸಿ ಯಾವುದೋ ಆಗಲ್ಲ. ನಾನು ಹೇಳ್ತಾ ಇದ್ರು ಮೊನ್ನೆ ಮಾಡಿರ್ತಕ್ಕಂಥ ನಾಯಕರುಗಳು ಯಾರ್ಯಾರಿದ್ದಾರೆ, ರಾಜಕೀಯ ಇಲ್ಲದೆ ಯಾವ ಸಂಸ್ಥೆನೂ ಇಲ್ಲ. ಇವತ್ತು ರಾಜಕೀಯ ಸಂಸ್ಥೆ ಎಲ್ಲ ಒಟ್ಟಾಗಿದೆ. ಈಗ ಅವರು ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತ ನಾಯಕರು ಮೊನ್ನೆ ಏನು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಕಿವಿ ಮಾತು ಹೇಳೋದು, ನಮ್ಮ ಸಮುದಾಯದ ಈಗ ಮಾಗಲೂರು ಪ್ರಶಸ್ತಿ ಕೊಡಿ ಅಂದ್ರೆ ಅವ್ರಿಗೆ ಏನು ತಪ್ಪಾಗ್ತಿರಲಿಲ್ಲ. ಕೊಡ್ಬೇಡಿ ಅಂದ್ರೂ ನಮ್ಮ ಸಮುದಾಯ ಅವ್ರನ್ನ ಬೇರೆ ರೀತಿ ನೋಡುತ್ತೆ. ಅದೊಂದು ಅರ್ಥ ಮಾಡ್ಕೊಬೇಕು ಅಲ್ವಾ? ಯಾಕಂದ್ರೆ ಅವ್ರ ಸಮುದಾಯ ಮಾಗಲೂರು ಕೊಡಿ ಅಂದ್ರೆ ಏನಾಗ್ತೈತೆ, ಏನು ತೊಂದರೆ ಇರಲಿಲ್ಲಲ್ಲ. ನಮ್ಗೆ ಅಲ್ಲಿ ಅನುಮಾನ ಬಂದಿದೆ ಅಂದ್ರೆ ಎಲ್ಲ ತಾರಾತುದಿಯಲ್ಲಿ ಮಾಡಿದ್ರು. ನಾವು ಇವತ್ತೊಂದು ವಾರ ಬಿಟ್ಟು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅವ್ರಂಗಲ್ಲ, 2ನೇ ದಿನಕ್ಕೆ ತಾರಾತುದಿಯಲ್ಲಿ ಮಾಡುವಂತ ಅವಶ್ಯಕತೆ ಇರಲಿಲ್ಲ ನಾಯಕರಿಗೆ. ಹಾಗಾಗಿ ಅವರಿಗೆ ನಾನು ಕಿವಿ ಮಾತಾಡ್ತೀನಿ. ನಾನೊಬ್ಬ ಸಮುದಾಯದ ನಾಯಕನಾಗಿ ಈ ತರ ಸಮುದಾಯದಲ್ಲಿ ನೀವು ಭಿನ್ನಾಭಿಪ್ರಾಯಗಳನ್ನ ಎಲ್ಲೂ ಕೂಡ ಹೊರಗಾಗಿ ನಿಮ್ಮ ರಾಜಕೀಯದ ಏನೋ ಪ್ರೇರಿತರ ಆಗಬೇಡಿ. ನೀವು ಸಮುದಾಯ ಬಂದಾಗ ನಾಳೆ ಸಮುದಾಯ ಅವ್ರಿಗೆ ತೊಂದರೆ ಮಾಡಿದ್ರು ಕೂಡ ನಾವು ಅವ್ರ ಜೊತೆ ಇದ್ದೀವಿ. ಯಾರಿಗೆ ರವಿಶಂಕರ್ ಇರ್ಬೋದು, ರಮೇಶ್ ಭಟ್ರು ಇರ್ಬೋದು, ಕನ್ಯಾಕುಮಾರಿ ನಾರಾಯಣ ಇರ್ಬೋದು, ಅವ್ರ ಪರವಾಗೂ ನಾವು ನಿಲ್ತೀವಿ. ಹಾಗಾಗಿ ಇದರಲ್ಲಿ ಯಾವುದೇ ಕಾರಣಕ್ಕೆ ನಾಳೆ ನಿಮ್ಮ ಬುಡಕ್ಕೂ ಬಂದ್ರೆ ನಾವಿದ್ದೀವಿ. ಹಾಗಾಗಿ ಇದನ್ನು ರಾಜಕೀಯ ಮಾಡಬೇಡಿ ಅಂತ ನಮ್ಮ ಸಮುದಾಯ ಏನು ಪ್ರೆಸ್ ಮೀಟ್ ಮಾಡಿದ್ದಾರೆ ಆ ನಾಯಕರಿಗೆ ಕಿವಿ ಮಾತು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ಸಮುದಾಯದವ್ರದ್ದೇ ಹಸ್ತಕ್ಷೇಪ ಇದೆ ಇದರಲ್ಲಿ? ನಮ್ಮ ಸಮುದಾಯದಲ್ಲಿ ಯಾರು ಹಸ್ತಕ್ಷೇಪ ಇದೆ? ಚರ್ಚೆ ನಡೀತಾ ಇದೆ. ಸಮುದಾಯದವರೇ ಕೆಲವರು ಕೊಡಬಾರ್ದು, ಕೆಲವರು ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆಯಲ್ಲ. ಸಾರ್ವಜನಿಕವಾಗಿ ಒಂದು ಪಕ್ಷದಲ್ಲಿ ಗುರುತಿಸಿರ್ತಕ್ಕಂಥ ನಾಯಕರುಗಳು ಚರ್ಚೆ ಮಾಡ್ತಾ ಇದ್ದಾರೆ ವಿಧಾನ. ಒಬ್ಬ ಸಮುದಾಯದ ಯಾವುದೇ ಪಕ್ಷದಲ್ಲಿ ಇರತಕ್ಕಂಥ ಒಬ್ಬ ಸಮುದಾಯ ನೀವು ಹೋಗ್ಲಿಕ್ಕೆ ಮಾಡಿ ಒಂದು ಸಮಾವೇಶ ಮಾಡಿ ಕೊಡಬೇಕು ಅಂತ. ಯಾವುದೋ ರಾಜಕೀಯ ಪಕ್ಷದಲ್ಲಿ ಇದ್ಕೊಂಡು ಅವ್ರು ಈಗ ಅವ್ರು ಸಮರ್ಥನೆ ಮಾಡ್ಕೊಂತಿರೋದಕ್ಕೆ ನಮ್ಗೆ ಬೇಸರ ಇದೆ ಅಂತ ನಾನು ಹೇಳಿದ್ದೆ. ಇವತ್ತು ಅವರು ಕೂಡ ನಮ್ಮ ಸಮುದಾಯದ ಒಂದು ಅಂಗ ಸೇರ್ಬೇಕಿತ್ತು. ಅವರು ಕೂಡ ನಾಯಕರಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಕೂಡ ನಮ್ಮ ಸಮುದಾಯದ ನಾಯಕರು. ಅವರು ಕೂಡ ಸಮುದಾಯಕ್ಕೆ ಒಂದೇನೋ ಪ್ರಶಸ್ತಿ ಬರುತ್ತೆ ಅಂದವಾಗ ಸ್ವೀಕಾರ ಮಾಡಲಿಕ್ಕೆ ಅವ್ರ ಜೊತೆ ಬೆಂತಟ್ಟಬೇಕಿತ್ತು. ಅದು ಇಲ್ಲ ಅಂದ್ರೆ ಸುಮ್ಮನೆ ಕೊಡ್ಬೇಕು. ಅದು ಬಿಟ್ಟು ಅದನ್ನ ಏನೋ ಪಕ್ಷದ ವಲಯತೆಗೋಸ್ಕರ ಈ ತರ ಪ್ರೆಸ್ ಮೀಟ್ ಮಾಡೋದು ನಾನಂತೂ ಖಂಡಿಸ್ತೇನೆ. ವೈಯಕ್ತಿಕವಾಗಿ ದಿವಾಕರ್ ಭಟ್ ಅದನ್ನು ಖಂಡಿಸ್ತಾರೆ. ಏನಾದ್ರೂ ತೊಂದರೆ ಕಾಂಗ್ರೆಸ್ನವರೇ ಮಾಡಿದ್ರು ಕೂಡ ನಾವು ಬಿಡಲ್ಲ, ಅವ್ರ ಜೊತೆ ನಿಲ್ತೀವಿ. ಯಾವುದೇ ಪಕ್ಷ ಪಾರ್ಟಿ ನೋಡಲ್ಲ. ನಾವು ಇವತ್ತು ಬ್ರಾಹ್ಮಣ ಮಹಾಸಭೆ ಬ್ರಾಹ್ಮಣ ಪರವಾಗಿ ಬ್ರಾಹ್ಮಣ ಸಮಾಜಕ್ಕೆ ಅನ್ಯಾಯ ಆದ ಅದನ್ನ ಸಹಿಸೋಣ ಅಂತ. ಅವ್ರು ಕೇಳಿದ ಉತ್ತರ, ನೀವು ಅವರು ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಹಂಗಾಗಿ ಮಾಡಿದ್ದಾರೆ ಅಂತ. ನೀವು JDX ಕ್ಷೇತ್ರ ಅಧ್ಯಕ್ಷರಾಗಿದ್ದೀರಿ, ದಿವಾಕರ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಹಾಗಾದ್ರೆ
ಯಾವುದೇ ಪಕ್ಷದ ಅಧ್ಯಕ್ಷರು ನಮ್ಮ ಜೊತೆ ಸೇರ್ಬೇಕಿತ್ತು, ರಮೇಶ್ ಭಟ್ರು ಕೂಡ ನಮ್ಮ ಜೊತೆ ಸೇರ್ಬೇಕಿತ್ತು. ಇದರಲ್ಲಿ ತಾರಾತುರಿಯಾಗಿ ಅವರು ವಿರೋಧ ಮಾಡಿದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಪಕ್ಷದ ಕೈವಾಡ ಇದೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಯಾಕೆಂದ್ರೆ ರಮೇಶ್ ಭಟ್ರು ಕೂಡ ನಮ್ಮ ಸಮಾಜದ ನಾಯಕರು. ಇದನ್ನೇ ನಾವು ಒಂದು ಕ್ಲಾರಿಫಿಕೇಶನ್ ಫಸ್ಟೇ ಹೇಳ್ತೀವಿ. ಬ್ರಾಹ್ಮಣ ಮಹಾಸಭೆ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬ್ರಾಹ್ಮಣ ಮಹಾಸಭೆ ಹೋಗಿ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರ ಜೊತೆ ಕೂತ್ಕೊಂಡು ಈ ರೀತಿಯ ಪತ್ರಿಕಾ ಪ್ರಕಟಣೆಯನ್ನು ಮಾಡಿದ್ರೆ ನಾವು ಕಾಂಗ್ರೆಸ್ಸಿನಾಗ್ಲಿ ಅಥವಾ ರಾಜಕೀಯವಾಗಿ ನಾವು ಹೇಳಕ್ ಆಗ್ತಾ ಇರ್ಲಿಲ್ಲ. ಈಗ ನಾವು ಇಲ್ಲಿ ಎಲ್ಲ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ ನಮ್ಮ ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಹಾಗಾಗಿ ನಾವು ಏನು ಹೇಳ್ತಿದ್ದೇವೆ ಅಂದ್ರೆ ಅಕಸ್ಮಾತ್ ಯಾರು ವೈಯಕ್ತಿಕವಾಗಿ ಅವರ ಅಭಿಪ್ರಾಯ ಕೊಟ್ಟಿರ್ಬೋದು, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಸಂಘಟನೆಯ ಅಭಿಪ್ರಾಯವನ್ನು ನಾವು ನಿಮಗೆ ತಿಳಿಸಿದ್ದೇವೆ. ಇಲ್ಲಿ ನಾವು ಯಾವುದೇ ರಾಜಕೀಯ ಕಾಂಗ್ರೆಸ್ಸಿಂದ ರಾಜಕೀಯ ಆಗಿದೆ ಅಂತ ನಾವು ಎಲ್ಲೂ ಸಹಿತ ನಾವು ಪ್ರಕಟಣೆ ಮಾಡಲಿಲ್ಲ ಮತ್ತು ನಾವು ಹೇಳ್ತಾ ಇದ್ದೇವೆ. ನಮಗೆ ಆಗಿರುವ ಅನ್ಯಾಯವನ್ನ ನೀವು ಸರ್ಕಾರಕ್ಕೆ ತಿಳಿಸಿ. ಈ ಯಾರು ತಡೆ ಹಿಡಿದಿದ್ದಾರೆ ಮತ್ತು ಇದಕ್ಕೆ ತಡೆ ಹಿಡಿ ಕಾರಣ ಯಾರಾಗಿದ್ದಾರೆ ಅವ್ರಿಗೆ ತಿಳಿಸಿ. ಈ ನಮ್ಮನ್ನ ಏನಿದೆ ಶಾಸಕರು ಅಂತ ಹೇಳಿದ್ರೆ ನಮ್ಮ ಪ್ರತಿನಿಧಿಗೂ ಶಾಸಕರೇ. ಆ ಪ್ರತಿನಿಧಿ ಶಾಸಕ ನಾವು ಎಲ್ಲಿ ಪ್ರಾಪರ್ ಚಾನಲ್ ಅಂತ ಶಾಸಕರ ಮೂಲಕ ಕೇಳ್ಬೋದು ನಾವು ಈಗ. ಹಾಗಾಗಿ ನಮಗೆ ಈ ಎಲ್ಲದಕ್ಕೂ ಸಹಿತ ಶಾಸಕರು ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಕೊಡಿ ಅಂತ ಹೇಳಿದ್ರೆ ನಾವು ಒಂದು ಕ್ವಶನ್ ಮಾಡ್ತೀವಿ, ನಾವು ಉತ್ತರ ಕೊಡಿದ್ದ ನಾವು ಅವ್ರಿಗೆ ಕ್ವಶನ್ ಮಾಡಿದ್ವಿ. ನಮ್ಮ ಹಿಂದ್ಗಡೆ ಬಂದು ಆ ಪ್ರಶಸ್ತಿಯನ್ನು ನಮ್ಮ ಪುನಃ ವಾಪಸ್ ಕೊಡಿಸಿ. ಎಲ್ಲ ನಮಗೆ ಏನು ಒಬ್ಬ ವ್ಯಕ್ತಿಗೆ ಅವಮಾನ ಆಗಿದೆ, ಅವಮಾನ ತಡೆಯಿರಿ. ಬ್ರಾಹ್ಮಣ ಮಹಾಸಭೆ ಅಥವಾ ಬ್ರಾಹ್ಮಣನಿಗೆ ತೊಂದರೆ ಆಗಿರೋದಂತ ಇನ್ನು ಈ ರೀತಿ ಪದೇ ಮಾಡಬೇಡಿ. ಆಗಿರುವಂತದ್ದು ವ್ಯತ್ಯಾಸ ಇದೆ, ಅದು ಸರಿ ಮಾಡ್ಕೊಂಡು. ಭಟ್ರು ಹೇಳಿದ್ರು ಅವರೇ ಹೇಳಬೇಕು, ಅವರೇ ಉತ್ತರ ಕೊಡಬೇಕು ಅಂತ. ಈಗ ನೀವು ಹೇಳ್ತೀರ ಅಲ್ಲ, ಅವರೇ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಶಾಸಕರೇ ಇದಕ್ಕೆ ಒಂದು ನಿರ್ದಿಷ್ಟವಾಗಿ ಒಬ್ಬೊಬ್ರು ಬಂದ ಹೇಳಿಕೆ ಇಲ್ಲ. ಶಾಸಕರ ಹತ್ರ ನಾವು ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ಶೃಂಗೇರಿ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿ, ನಮ್ಮೆಲ್ಲರಿಗೂ ಶಾಸಕರು, ಒಂದು ಸರ್ಕಾರದ ಒಂದು ಅಂಗ, ಒಬ್ಬರು ಬೋರ್ಡ್ ಆಫ್ ಚೇರ್ಮನ್ ಇದ್ದಾರೆ. ಹಾಗಾಗಿ ಸರ್ಕಾರದಲ್ಲಿ ಇದೆಲ್ಲ ಏನಾದ್ರು ಮಾಬ್ಲರಾಯರು ಬ್ರಾಹ್ಮಣ ಅಂತ ಕೊಡ್ಲಿಲ್ವಾ, ಯಾಕೆ ಕೊಡ್ಲಿಲ್ಲ ಅನ್ನುವಂಥ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಲಿಕ್ಕೆ ನಮ್ಮ ಶಾಸಕರಿಗೆ ಇವತ್ತು ಶಕ್ತಿ ಇದೆ. ಹಾಗಾಗಿ ಶಾಸಕರು ಇದನ್ನ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ನಮ್ಮ ಜೊತೆಗೆ ನಿಂತು ಅದಕ್ಕೆ ಯಾಕೆ ಆಗಿದೆ ಅನ್ನುವಂಥ ಕಾರಣವನ್ನ ನಮ್ಮ ಶಾಸಕರು ಕೇಳ್ತೀವಿ. ಅದರಲ್ಲಿ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಶಾಸಕರು ಉತ್ತರ ಕೊಡಲೇಬೇಕು. ಯಾಕಂದ್ರೆ ಶಾಸಕರ ಮೇಲೆ ನಮ್ಗೆ ಗೂಬೆ ಕೂಸ್ತಾ ಇಲ್ಲ ನಾವು, ಅಥವಾ ಶಾಸಕರು ತಪ್ಪಿಸಿದಂತೇನು ಎಲ್ಲೂ ಕೂಡ ನಾವು ಶಾಸಕರು ಹೇಳ್ತಾ ಇಲ್ಲ. ಶಾಸಕರ ಬಗ್ಗೆ ತುಂಬಾ ಗೌರವ ಇದೆ. ಆದ್ರೆ ಶಾಸಕರು ಇವತ್ತು ಸರ್ಕಾರದ ಒಂದು ಬೋರ್ಡ್ ಆಫ್ ಚೇರ್ಮನ್ ಇದ್ದಾರೆ, ಒಬ್ಬರು ಶಾಸಕರು ಇದ್ದಾರೆ, ಸರ್ಕಾರದ ಒಂದು ಅಂಗ. ಹಾಗಾಗಿ ಇದಕ್ಕೆ ಸರ್ಕಾರ ಯಾರು ಕಾರಣರಾಗಿದ್ದಾರೆ ಅವರನ್ನ ನಮಗೆ ಕೊಟ್ಟು, ಯಾಕಂದ್ರೆ ಮಾಪನವಾಗಿ ಎಲ್ಲೂ ಕೂಡ ಪ್ರಶಸ್ತಿ ಕೊಡಿ ನಮ್ಗೆ ಇವತ್ತು ಸಾಕಾರ ರತ್ನ ಬೇಕು ಅಂತ ನಾವೇನು ಅಂಗಾಲಾಚಿಕೊಂಡು ಹೋಗಿರ್ಲಿಲ್ಲ. ಅವರೇ ಕೊಟ್ಟು ಅವರೇ ನಮ್ಮ ಅವಮಾನ ಮಾಡಿದ್ರಿಂದ ಇದನ್ನ ನಮ್ಮ ಬ್ರಾಹ್ಮಣ ಸಮುದಾಯ, ನಮ್ಮ ತಾಲೂಕು ಬ್ರಾಹ್ಮಣ ಮಹಾಸಭೆ ಇದನ್ನು ವಿಕರಿಸ್ತೀವಿ, ಒಪ್ಪುದಿಲ್ಲ ಅಂತ. ಪ್ರಶಸ್ತಿಗೆ ಹೆಸರು ಘೋಷಣೆ ಮಾಡಿಬಿಟ್ಟು ನಂತರ ಅಷ್ಟೇ ಘೋಷಣೆ ಮಾಡದೆ ನಾವು ಕೇಳ್ತಾ ಇರ್ಲಿಲ್ಲ. ಮತ್ತೆ ಘೋಷಣೆ ಮಾಡಿ ಅವ್ರನ್ನ ಅಲ್ಲಿವರೆಗೆ ಕರೆಸಿ ಅಲ್ಲಿ ಇಲ್ಲ ಅನ್ನೋದು ಯಾರಿಗೂ ಆಗ್ಬಾರ್ದು. ಯಾವುದೇ ಸಮುದಾಯದ ನಾಯಕರಿಗೆ ಈ ತರ ಆಗ್ಬಾರ್ದು. ಸರಿ, ವಿಚಾರ ಮಾಡಿ ನಮ್ಗೆ ತಿಳಿಸ್ಬೇಕು. ಅದರ ನಂತರ ಮತ್ತೆ ನಾವು ಬ್ರಾಹ್ಮಣ ಸಭೆ ಏನ್ ತೀರ್ಮಾನ ಮಾಡಬೇಕು ಮತ್ತೆ ಚರ್ಚೆ ಮಾಡ್ತೀವಿ. ನಮ್ಮ ಕೊಪ್ಪಳ ತಾಲೂಕು ಬ್ರಾಹ್ಮಣ ಮಹಾಸಭೆ ವತಿಯಿಂದ 3 ಪಕ್ಷದವರಿದ್ದಾರೆ ನಮ್ಮಲ್ಲಿ. ಡೈರೆಕ್ಟರ್ ಇದ್ದಾರೆ, ನಮ್ಮ ಸದಸ್ಯರು ಎಲ್ಲ ಇದ್ದಾರೆ. ನಮ್ಮಲ್ಲಿ ಇದುವರೆಗೆ ಪಕ್ಷದ ಗೊಂದಲ ಖಂಡಿತ ಇಲ್ಲ. ನಮ್ಮಲ್ಲಿ ಎಲ್ಲರೂ ಇರೋದ್ರಿಂದ ಆಗೋದು ಮಟ್ಟಿಗೆ ನಮ್ಮಲ್ಲಿ ಇಲ್ವೇ ಇಲ್ಲ. ನಾನು ಹೊರಗಡೆ ಹೇಳೋದಕ್ಕೆ ಬರಲ್ಲ, ಹೊರಗಡೆ ಇರಬಹುದು. ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ. ನಾವು ಇವತ್ತವರೆಗೆ ಆ ರೀತಿ ಒಂದು ಒಗ್ಗಟ್ಟಿನಿಂದ ಇರೋದ್ರಿಂದ ನಾವೇನೋ ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ. ಇಷ್ಟು ಹೇಳ ಬಯಸ್ತೇನೆ ನಾನು. ಇದು ಪಕ್ಷ ನಮ್ದು ಹೊರಗಡೆ, ಸಮುದಾಯ ಆದಾಗ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಮುದಾಯದ ಅನ್ಯಾಯ ಆದಾಗ ನಾವೆಲ್ಲರೂ ಕೂಡ ಗುರು ಪಕ್ಷದವರು ಒಟ್ಟಾಗಿ ಹೋರಾಟ ಇದನ್ನ ಖಂಡನೆ ಮಾಡ್ತೇವೆ, ಕಂಪ್ಲೀಟ್ ಖಂಡನೆ ಮಾಡ್ತೀವಿ. ಈ ತರ ನಮ್ಮ ಸಮಾಜ ಯಾರಿಗೂ ಕೂಡ ಈ ತರ ಆಗ್ಬಾರ್ದು ಅನ್ನೋದು ನಮ್ಮ ಕರ್ಸಿ ಅವಮಾನ ಮಾಡೋದು, ಏನು ಕರೆದ ಅವಮಾನ ಮಾಡೋದು ಅಂತಾರಲ್ಲ, ಆ ತರ ಆಗ್ಬಾರ್ದು. ಕರೆಕ್ಟ್, ಸರಿ.